वीर समर्थ श्री राम समर्थ गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरवे नमः। सद्गुरु श्री ब्रह्म चैतन्य महाराजರ सद्गुरु श्री ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಹಾಗೂ ಶ್ರೀರಾಮಚಂದ್ರನ ಒಂದು ವಿಶೇಷ ಅನುಗ್ರಹದಿಂದ ನಾವೆಲ್ಲರೂ ಇವತ್ತು ಈ ರಾಮನವಮಿ ಉತ್ಸವದಲ್ಲಿ ಶ್ರೀರಾಮಚಂದ್ರನ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಇಲ್ಲಿ ಇವತ್ತು ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದು ಒಂದು ಮಹಾರಾಜರ ಒಂದು ಸಂಕಲ್ಪದಂತೆ ಇಸ್ವಿಸನ್ ಶಾಲಿವಾಂಶಕ್ಕೆ 1817 ಮನ್ಮಥನಾಮ ಸಂವತ್ಸರ ಚೈತ್ರವದ್ಯ ದ್ವಿತೀಯ ಗುರುವಾರ ದಿನ 11/4/1895 ಇಸ್ವಿ ಅವತ್ತಿಲ್ಲಿ ಭಗವಂತನ ಒಂದು ಪ್ರತಿಷ್ಠಾಪನೆ ಆಯಿತು. ನಂತರದಲ್ಲಿ ಪ್ರತಿ ವರ್ಷನೂ ಇಲ್ಲಿರ್ತಕ್ಕಂಥ ಸದ್ಭಕ್ತರು ಇಲ್ಲಿ ಪ್ರತಿ ವರ್ಷ ರಾಮನವಮಿ ರಾಮ ಜನ್ಮೋತ್ಸವವನ್ನು ಆಚರಿಸ್ತಾ ಬಂದರು. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತಿಳಿದಿರುವಂತೆ ಇಲ್ಲಿ ಈ ಬೆಳಗಡೆ ಈ ಶ್ರೀರಾಮಚಂದ್ರನ ಒಂದು ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರವನ್ನು ಗುರುಗಳು ಅತ್ಯಂತ ತಮ್ಮ ಸದ್ಗುರುಗಳ ಒಂದು ಸ್ಥಾನದ ಅನ್ನೋ ಒಂದು ದೃಷ್ಟಿಯಿಂದ ಒಂದು ವಿಶೇಷ ಒಂದು ಭಕ್ತಿ ಶ್ರದ್ಧೆಯಿಂದ ಈ ಭವ್ಯವಾದಂತಹ ಮಂದಿರವನ್ನ ಪರಮ ಪೂಜ್ಯ ಗುರುಗಳು ಇಲ್ಲಿ ಕಟ್ಟಿಸಿ ಇವತ್ತು ಏನಂತಂದ್ರೆ ಅವರು ಒಂದೇನೋ ಒಂದು ಇವತ್ತು ನಮ್ಗೆ ಒದಗಿ ಬಂದಿರತಕ್ಕಂಥ ಅತ್ಯಂತ ವಿಶೇಷವಾದಂತಹ ಸಂದರ್ಭ ಇದು. ಗುರುಗಳಿಗೆ ಇಲ್ಲಿ ಬಂದಿದ್ರು ರಾಮನವಮಿಗೆ ನೀವು ಗುರುಗಳು ಇಲ್ಲಿ ಬರಬೇಕು ಅಂತ ಇಲ್ಲಿ ಆಮಂತ್ರಣ ಕೊಡ್ಲಿಕ್ಕೆ ಬಂದಿದ್ರು. ಆವಾಗ ಗುರುಗಳು ಹೇಳಿದ್ರು, ನಾನು ಸ್ವತಃ ನಿಂತು ಅಲ್ಲಿ ಏನದ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಬೆಳಗ್ಗಿಂದ ರಾತ್ರಿ ಈ 24x7 ಹಂಗೆ ಎಲ್ಲರಿಗೂ ಒಂದು ಅನ್ನದಾನ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋ ನನಗೆ ಬಹಳಷ್ಟು ಆಸೆ ಅದಂತಂದು ಗುರುಗಳು ಬಂದು ಇಲ್ಲಿ ಏನದಂತಂದ್ರೆ ನಾವೆಲ್ಲರೂ ಕೂಡಿ ಇಲ್ಲಿ ಸದ್ಭಕ್ತರು ಮತ್ತು ಬಹಳಷ್ಟು ಊರುಗಳಿಂದ ಕೂಡ ಪ್ರತಿನಿತ್ಯ ಬಂದು ಹೋಗಿ ಮಾಡ್ಲಿಕ್ಕೆ ಭಗವಂತನ ಒಂದು ದರ್ಶನವನ್ನು ಪಡ್ಕೊಂಡು ಅತ್ಯಂತ ಸಂತೋಷದಿಂದ ನಮಗೂ ಬಹಳ ಖುಷಿ ಆಗ್ಲಿಕ್ಕೆ. ಇಲ್ಲಿ ಉತ್ಸವವನ್ನು ನಾವು ನೋಡಿರಲಿಲ್ಲ, ರಾಮನವಮಿ ಉತ್ಸವನ ನಾವು ಕೆಲವು ಜನ ಹೊಸದಾಗಿ ನಾವು ಇಲ್ಲಿ ನೋಡ್ತಾ ಇರೋದು. ಇಲ್ಲಿ ಪ್ರತಿನಿತ್ಯ ಸಹಸ್ರಾರು ಜನರಿಗೆ ಇಲ್ಲಿ ಅನ್ನದಾನ ಆಗ್ತದ, ಇಲ್ಲಿ ಭಗವಂತನ ಉಪಾಸನೆ ಆಗ್ತದ, ಭಜನಿ ಕಾಟಾರ್ತಿ ಆರತಿ ಅತ್ಯಂತ ದಿವ್ಯವಾದಂತಹ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಭಾಗವಹಿಸಿರ್ತಕ್ಕಂಥದ್ದು ಶ್ರೀ ಮಹಾರಾಜರ ಮತ್ತು ಭಗವಾನ್ ಶ್ರೀರಾಮಚಂದ್ರನ ಒಂದು ವಿಶೇಷ ಅನುಗ್ರಹ. ಆ ಪ್ರಕಾರವಾಗಿ ನಾಡಿದ್ದನೇ ರಾಮನವಮಿ ಅದ. ನಾವೆಲ್ಲರೂ ಏನದ ಅಂತಂದ್ರೆ ಪ್ರತಿನಿತ್ಯ ನಾವಿಲ್ಲಿ ಬಂದು ಭಾಗವಹಿಸಿ ಶ್ರೀ ಸದ್ಗುರುಗಳ ಹಾಗೂ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಈಗ ಪರಮ ಪೂಜ್ಯ ಗುರುಗಳು ಆಶೀರ್ವಚನವನ್ನ ನೀಡು ಅಂತ ಕೇಳ್ಕೊತೀವಿ. माता रामो पिता रामचंद्र स्वामी रामो सखा रामचंद्र सर्वस्व मे रामचंद्रो दयालु नान्यंजाने नैव जाने दक्षिणे लक्ष्मणो यस्य वामे तु जनकात्मज पुरतो मारुतिर्यस्य ಮುಂದೆ
मनोजवं मासुकुल्यवेगं इन्द्रियं बुद्धिमतां वासनात्मजं वानरयुक्तं श्रीरामदूतं शरणं विदेहापरि तालवोनि प्रपंच मुमुक्षु जनालागी अध्यात्म चर्चा करोनी बहुलोकजे मेळवीति नमस्कार ब्रह्म चैतन्य मूर्ति बोलो राजा राम राम बोलो सीता राम राम 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 बोलो राजा राम राम बोलो सीता राम बोलो राजा राम राम बोलो सीता राम 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 राम जानकी जीवन स्मरण राम ನಾನು ಮೊನ್ನೆ ಒಂದು ದಿವಸ ಹೇಳಿದ್ದೆ ಏನು ಅಂದ್ರೆ ಈ ಜಗತ್ತಿನಲ್ಲಿ ಮನುಷ್ಯ ಮಾತ್ರಗಳಲ್ಲಿ ಒಂದು ಬಹಳ ದೊಡ್ಡ ವೈಶಿಷ್ಟ್ಯ ಏನದ ಅಂದ್ರೆ ನಾವೆಲ್ಲರೂ ನಮಗೆ ತಿಳಿಯಲಿಕ್ಕಾಗಿಂದ ನಮ್ಮ ತಿಳುವಳಿಕೆ ಶಾಂತ ಆಗುವವರೆಗೂ ಏನಾದರೂ ಒಂದು ಕರ್ಮಗಳನ್ನು ಮಾಡ್ತಾ ಇದ್ವಿ. ನಾನು ಹೇಳಿದ್ದೆ ಇದ ಮಾತನ್ನ 4000 ವರ್ಷಗಳ ಹಿಂದ ಭಗವಂತ ಅರ್ಜುನ ಹೇಳಿದ್ದ ಭಗವದ್ಗೀತೆಯಲ್ಲಿ ನಹಿ ಕಶ್ಚಿತ್ ಕ್ಷಣಮಪಿ ಜಾತದಿಷ್ಟತ್ಯ ಕರ್ಮ ಕೃತ ಕರ್ಮ ಮಾಡಲ್ಲ ಯಾರೂ ಒಂದು ಕ್ಷಣ ಸುಮ್ಮನೆ ಕೂಡಲಿಕ್ಕೆ ಮಹಾರಾಜರ ಬಗ್ಗೆ ಚರಿತ್ರೆಯಲ್ಲಿ ಬರೀತಾರೆ ಒಂದು ಕ್ಷಣ ಸುಮ್ಮನೆ ಕೂಡ್ತಿದ್ದಿಲ್ಲ ಮಹಾರಾಜರು ಮುಂಜಾನೆಯಿಂದ ಸಂಜೆ ಕಳೆದ್ರೆ 24 ತಾಸು ತಲುಪ್ತಾರೆ ರಾತ್ರಿ ಮಲ್ಕೊಂಡಾಗ ಸಹಿತ ದರ್ಪಡಿಸ್ತದೆ ಎಲ್ಲರೂ ಮಲ್ಕೊಂಡಿರ್ಬೇಕು ಅವಾಗಿನ ಗೋಂದಾವಳಿ ಪರಿಸ್ಥಿತಿ ಹೆಂಗಿತ್ತು ನಾವು ಮೊದಲೇಕ 68ನೇ ಇಸ್ವಿಯಲ್ಲಿ ಗೋಂದಾವಳಿ ಹೋಗಿ ಒಂದು ಸೇರಿದೆ ಕಾಲೇಜ್ ಬಿಟ್ಟು BSc ಬಿಟ್ಟಾಗಲೇ ಕಾಲೇಜ್ ಬಿಟ್ಟು ಗೋಂದಾವಳಿವರೆಗೂ ನಡ್ಕೋತ ಹೋಗಿದ್ದೆ. ಅಲ್ಲಿ 3 ದಿವಸ ಇತ್ತು ಮುಂದೆ ಅದರಿಂದ ಉಜ್ಜಯಿನಿವರೆಗೂ ನಡ್ಕೋತೆ. ಅವಾಗ ಗೋಂದಾವಳಿ ನೋಡಿದ್ರೆ ಎಲ್ಲ ಕಡೆಗೂ ಬಿದ್ದಿರೋ ಮನೆ, ಸಣ್ಣ ಸಣ್ಣ ಮೋಳಿ, ನಳ ಇಲ್ಲ, ಲೈಟ್ ಇಲ್ಲ, ಮನೆಗಳು ಸುರಕ್ಷಿತ ಇಲ್ಲ. 68ನೇ ಇಸ್ವಿಯಲ್ಲಿ ಹಂಗಿದೆ. ಇನ್ನು ಮಹಾರಾಜರಿದ್ದಾಗ ಮಹಾರಾಜ ದೇವಿಟ್ಟು 13ನೇ ಇಸ್ವಿಯಲ್ಲಿ ಹೆಂಗಿರ್ಬೋದು ಕಲ್ಪನಾ ಮಾಡಬೇಕು. ಮಹಾರಾಜರು ಒಂದಿಷ್ಟು ಕೂಲಿ ಕಳಿಸಿ ಬಂದವರಿಗೆ ಉಳ್ಕೊಳ್ಳಿಕ್ಕೆ ಆ ಕೂಲಿ ಬಾಗಿಲಿರ್ತಿದ್ದಿಲ್ಲ, ಒಂದು ಬಾಗಿಲ ಹಾಕೊಂಡು ಮಲ್ಕೊಳ್ಳಂಗಿಲ್ಲ. ದೀಪ ನಳ ಅಂತೂ ಏನಿಲ್ಲೇ ಇಲ್ಲ. ಬಹುಸಾಹಿಬರು ಗೋಂದಾವಳಿಗೆ ಬಂದು ಇರ್ಲಿಕ್ಕೆ ಶುರು ಮಾಡಿದ್ರು. ಮಹಾರಾಜರ ಚರಿತ್ರೆಯಲ್ಲಿ ಬಹುಸಾಹಿಬರು ಒಳಗೆ ಫೋಟೋ ಅದ್ಭುತವಾಗಿರ್ತಕ್ಕಂಥ ಅರ್ಥಾತ್
ಅವ್ರು ಆಗಿನ ಕಾಲದಲ್ಲಿ ಇಂಜಿನಿಯರ್ ಇದ್ರು, ಸಿವಿಲ್ ಇಂಜಿನಿಯರ್. ಮೊಟ್ಟ ಮೊದಲು ಮಹಾರಾಜರು ಅವ್ರದ್ದು ವೃಂದಾವನದಲ್ಲಿ ಭೇಟಿ, ಅವರ ಸಾತಾರದಲ್ಲಿ ನೌಕರಿ ಮಾಡ್ತಾರೆ. ಸುಮ್ಮನೆ ಒಂಚೂರು ತಪ್ಪು. ಕೃಷ್ಣನಿಗೆ ಇಬ್ಬರು ಅನನ್ಯ ಭಕ್ತರು. ಒಬ್ಬರು ಯಾರು ಅಂದ್ರೆ ಅರ್ಜುನ, ಇನ್ನೊಬ್ರು ಯಾರು ಅಂದ್ರೆ ಉದ್ಧವ. ಅವರಿಬ್ಬರು ಅಗಾಧ ಪ್ರೇಮ ಕೃಷ್ಣನ ವಿಷಯ. ಆದ್ರೆ ಅಷ್ಟೇ ಅಗಾಧವಾಗಿರ್ತಕ್ಕಂಥದ್ದು ಅದರ ಲಕ್ಷಣ ಸ್ವರೂಪ ಬೇರೆ ಇರ್ತಕ್ಕಂಥ ಪ್ರೇಮ ಯಾರಿತ್ತು ಅಂದ್ರೆ ಗೋಪಿಕಾಸ್ತ್ರೀಯ, ಗೋಪಿಯರು ಲಕ್ಷಣ ಪ್ರೇಮ. ಒಂದ್ ಕಡೆ ಬರೀತಾರೆ, ಆಸಾಮಹೋ ಚರಣರೇನು ದುಷಾಮಹಂ ಸ್ಯಾಂ. ಭಾಗವತ್ಕಾರ ಬರೀತಾರೆ, ಬೃಂದಾವನೆ ಕಿಮಪಿ ಗುರುಮನ ಸೌಷಧಿ ಯಾ ದುಸ್ತ್ಯಜಂ ಸ್ವಜನಂ ಆರ್ಯ ಪತಂಚ ಹಿತ್ವ ಭೇದುರ್ ಮುಕುಂದ ಪದವೀಂ ಶುಭರು ವಿಮರ್ಶ್ಯ. ಆಸಾಮಹೋ ಚರಣರೇನು ದುಷಾಮಹಂ. 10,000 ವರ್ಷ ತಪಸ್ಸನ್ನು ಮಾಡತಕ್ಕಂಥ ಋಷಿಮುನಿಗಳು ಭಗವಂತ ಪ್ರಸನ್ನಾಗಿ ನಿಮ್ಗೆ ಏನಾದರೂ ನಿಮ್ಮ ತಪಸ್ಸನ್ನು ಮನಸ್ವರೂಪವಾಗಿ ಏನಾದರೂ ಬೇಕೇನು ಅಂತ ಕೇಳಿದ್ರೆ ಅವ್ರು ಅದಕ್ಕೆ ಏನ್ ಕೇಳ್ಕೋತಿದ್ರು ಬೇಡ್ಕೋತಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬೃಂದಾವನದಲ್ಲಿ ಏನಾದರೂ ಒಂದು ಕಂಟಿ ಗಿಡ ಬಳ್ಳಿ ಮಾಡಿಬಿಟ್ಟು 10,000 ವರ್ಷ ತಪಸ್ಸನ್ನು ಫಲ ಏನು ಅಂದ್ರೆ ಬೃಂದಾವನದಲ್ಲಿ ಏನಾದ್ರು ಒಂದು ಕಂಟಿ ಮಾಡು, ಏನಾದ್ರು ಗಿಡ ಮಾಡು, ಯಾವ್ದಾದ್ರು ಒಂದು ಬಳ್ಳಿ ಮಾಡು. ಅಲ್ಲಿ 10,000 ವರ್ಷ ತಪಸ್ಸನ್ನು ಹೌದು. ಏನಾದ್ರೂ ಇನ್ನು ನಿಮ್ಗೆ ಸಿಗುವಂತಾಗ್ತದೆ. ಅದು ಭಾಗವತ್ಕಾರ ಹೇಳ್ತಾರೆ, ಆಸಾಮಹು ಚರಣರೇನು ದುಷಾಮಹು. ಆ ಗೋಪಿಕಾ ಸ್ತ್ರೀಯರ ಚರಣ ರಜ ನಮ್ಮ ತಲೆ ನಮಗೆ ಬಡಿತದೆ. ಆ ಬೃಂದಾವನದಲ್ಲಿ ಮಧುವನ ಅಂತ, ನಿಧಿವನ, 2 ವನ. ಆ ನಿಧಿವನದಲ್ಲೇನೆ ಕೃಷ್ಣ ರಾಸಲೀಲ. ಎಷ್ಟೋ ಋಷಿಮುನಿಗಳು ಹತ್ತತ್ತು ಸಾವಿರ ವರ್ಷ ತಪಸ್ಸನ್ನು ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದಂತೆ ಏನು ಮಾಡು, ಭಗವಂತ ನಮ್ಮ ತಪಸ್ಸನ್ನು ಬಲಸ್ವರೂಪವಾಗಿ ನೀನೇನಾದ್ರು ಕೊಡ್ತಿದ್ರೆ ನಮ್ಮನ್ನೊಬ್ಬರು ಗೋಪಿನ ಮಾಡು. ಗೋಪಿಯಾಗಿ ಮಾಡ್ತಿದ್ದೆ, ಹಾಲು ಕರೆಯೋದು, ಕಾಸೋದು, ಹಾಕೋದು, ಕಳೆಯೋದು, ಮೊಸರು ಮಾಡೋದು, ಮಥುರಾಕ್ಕೆ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮಾರಬಾರ್ದು, ದನಕರಗಳನ್ನು ಸಾಕುವುದು. ಇದಕ್ಕಾಗಿ ಅಲ್ಲ, ಮತ್ತೆ ಎದಕ್ಕಾಗಿ ಅಂದ್ರೆ ಆ ಭಗವಂತನ ಅಂಗ ಸಂಘ ನಮಗೆ ಸಿಗುತ್ತದೆ. ಅವನನ್ನು ಮುಟ್ಟಿದ್ರೆ ಸಾಕು, ಅವನ ಕಡೆ ನೋಡಿದ್ರೆ ಸಾಕು. ಅಷ್ಟಕ್ಕಾಗಿ ನಾವು ತಪಶ್ಚರ್ಯವನ್ನು ಸುಳಿಯುತ್ತೇವೆ. ಅದೇ ರೀತಿ ಕೆಲವು ನಮ್ಮನ್ನು ಕಂಟಿ ಮಾಡುವುದು, ಕಂಟಿಯಾಗಿ ಆದ್ರೆ ಏನಾಗ್ತದೆ, ಆ ಗೋಪಿಕಾ ಸ್ತ್ರೀಯರ ಚರಣ ಧೂಳಿ ನಮ್ಮ ಮೇಲೆ ಬೀಳುತ್ತದೆ. ರಾತ್ರಿ ಮಾಡುವುದು. ಆಸಾಮಹೋ ಚರಣರೇನು ದುಷಾಮಹಂ ವೃಂದಾವನೆ ಕಿಮಪಿ ಗುಲ್ಮ ಲತಾ ಔಷಧಿ. ಅಂಥದ್ದೇನು ಕೇವಲ ಗೋಪಿಯರಲ್ಲಿ ಯಾ ದುಸ್ತ್ಯಜಂ ಸ್ವಜನಂ ಆರ್ಯ ಪತಂಚ ಹಿತ್ವ ಭೇಜುರು ಮುಕುಂದ ಪದವಿ ಋಷಿಮಿಂದು ಮೃತ್ಯ. ಬಿಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸ್ವಜನರ ಮೋಹ ಬಿಟ್ಟರು. ಅತ್ತಿ ಮಾಮ ಗಂಡ ಮಕ್ಕಳು ಅವ್ರ ಮೋಹ ಬಿಟ್ಟರು. ಆರ್ಯ ಪಥಂ ಸಮಾಜದಲ್ಲಿ ಶಿಷ್ಟ ಮಾನ್ಯವಾಗಿರ್ತಕ್ಕಂಥ ಮಾರ್ಗಗಳು, ಮಂದಿ ಚೀಟು ಹಾಕುವಂತ ಮಾರ್ಗಗಳು. ಏನಕ್ಕೆ ಈ ಹೆಣ್ಮಗಳು ಏನು ಇರೋದ ಇದು
ಮನೆಯವ್ರ ಗಂಡ ಮಕ್ಕಳು ಅವ್ರಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು ಎಲ್ಲ ಬಡ 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 ಕೃಷ್ಣನ ಕಡೆ ಹೋಗಿ ಕೂತ್ಬಿಡ್ತಾರೆ. ಆರ್ಯ ಪ್ರಪಂಚ ಹಿಟ್ಟು ಅವತ್ತೇನ್ ಮಾಡಿದ್ರು ಬೇಡೊಳ್ಳು ಕುಂದ ಪದವಿ ಆ ಭಗವಂತನ ಚರಣಾರವಿಂದಗಳನ್ನು ಸೇವಿಸ್ತಿದ್ದರು. ಯಾವುದು ಋಷಿ ಮುನಿಗಳಿಗೂ ದುರ್ಲಭವಾಗಿದ್ದಾರೆ. ಅವರು ಹೆಂಗ ಪ್ರೇಮ ಇತ್ತು, ಎಷ್ಟು ಸೆನ್ಸಿಟಿವ್ ಪ್ರೇಮ, ಸಂವೇದಾತ್ಮಕ ಪ್ರೇಮ ಹೆಂಗಿತ್ತು ಹಂಗ ಹೌಸಾಯಿಗಳ ಪ್ರೇಮ ಅಂದ್ರೆ ಅಷ್ಟೊಂದು ಸಂವೇದಾತ್ಮಕವಾಗಿತ್ತು. ಮತ್ತು ಅವರು ಮಹಾರಾಜರ ಸಲುವಾಗಿ ತ್ಯಾಗ ಮಾಡಿ ಕೃಷ್ಣ ಉದ್ಧವ ಅರ್ಜುನ ಉದ್ಧವ ಅಂತೂ ಖರೇನ ಹೆಂಗ ಹಂಗ ಬ್ರಹ್ಮಾನಂದ ಮಹಾರಾಜರು ಆನಂದ ಸಾಗರರು ಖರೇನ. ಆದ್ರೆ ಮಹಾರಾಜರ ಚರಿತ್ರೆಯಲ್ಲಿ ಬಹುಶಾಹಿ ದೊಡ್ಡ ಚಿರಸ್ಮರಣೀಯ ಪಾತ್ರ. ಬಹುಶಾಹಿಗಳು ಇಂಜಿನಿಯರ್ ಸರ್ಕಾರದಲ್ಲಿ ನೌಕರಿ ಮಾಡ್ತಿದ್ರು. ಪಗಾರ ಹಂಚಲಿಕ್ಕೆ ಅಂತ ತಿಳ್ಕೊಂಡು ಮೊಸಬಡಕ್ಕೆ ಹೋಗ್ತಾರೆ. ಒಂದು ಟಾಂಗ ಒಬ್ಬ ಅಡಿಗೆ ಒಬ್ಬ ಇವ ಸಿಪಾಯಿ ಬಾಂಡಿಯಲ್ಲಿ ಇಟ್ಕೊಂಡು ಟ್ರಂಕ್ ಸ್ಟೋವ್ ಬಾಂಡಿ ಎಲ್ಲ ಇಟ್ಕೊಂಡು ಹೋಗು ಮುಂದೆ ಒಂದು ಸಲ ಅಕಸ್ಮಾತ್ ಗೊಂದಾವಳಿ ಮುಖ ಮಾಡ್ತಾರೆ. ಜೀವನದಲ್ಲಿ ಆ ರೆವಲ್ಯೂಷನ್ ಏನೋ ಒಂದೇನೋ ಒಂದು ಮೂಮೆಂಟ್ ಇರ್ತದೆ. ಆ ಮೂಮೆಂಟ್ ನಲ್ಲಿ ಯಾರ ಜೀವನದೊಳಗೆ ಯಾವ ರೀತಿ ರೆವಲ್ಯೂಷನ್ ಆಗ್ತದೋ ಹೇಳಿ ಅದು ಭಾಗ್ಯದ ಒಂದು ಕ್ಷಣ ಜೀವನ. ಇಲ್ಲ ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ. ಒಬ್ಬರ ಜೊತೆ ಇನ್ನೊಬ್ರು, ಇನ್ನೊಬ್ಬರ ಜೊತೆ ಇನ್ನೊಬ್ರು, ಇನ್ನೊಬ್ಬರ ಜೊತೆ ಇನ್ನೊಬ್ರು. ಮಹಾರಾಜರ ಒಳಗೆ ಒಂದು ವಾಕ್ಯ, ಪ್ರಪಂಚದ ಪ್ರವಾಹದ ವಿರುದ್ಧ ಈಸ್ಲಿಕ್ಕೆ ಬರೋದಕ್ಕನೇ ಪರಮಾತ್ಮ ಅಂತಾರೆ. ನಾವು ಪ್ರಪಂಚದ ವಿರುದ್ಧ ಈಸೋ ಧೈರ್ಯನೇ ಆಗುದಿಲ್ಲ. ಮಂದಿ ಏನಂತಾರ್ರಿ, ಅದು ವಾಕ್ಯದ ಜನರು ಏನಂತಾರಂತ ಮಾಡೋದಕ್ಕೆ ಪ್ರಪಂಚ, ಭಗವಂತ ಏನಂತಾರ ಅಥವಾ ಸದ್ಗುರುಗಳು ಏನಂತಾರಂತ ಮಾಡೋದಕ್ಕೆ ಪರಮಾತ್ಮ ಒಳವಾಕ್ಯವೇ. ನಾವು ಬರೀ ಜನರು ಏನಂತ ಏನ್ರಿ 20 ವರ್ಷ ಆಯ್ತು, ಇನ್ನೂ ಮಗಳ ಮದುವೆ 22 ವರ್ಷ ಆಯ್ತು. ಜನರು ಏನಂತಾರಿ, ಜನರು ಏನಂತಾರಂತ ನಿಮ್ಮ ಮಗಳ ಮದುವೆ ಮಾಡೋದು. ಇನ್ನು ಆ ಮಗಳಿಗೆ ಏನಾದ್ರು ಭವಿಷ್ಯದಲ್ಲಿ ಒಳ್ಳೇದಾಗಲಿ ಅಂತ ಮದುವೆ ಮಾಡೋದು. ಜನರಲ್ಲಿ ಏನಿದ್ರು ಅಂತ, ನೀವು ಹೆಂಗಿದ್ರು ಅಂತ. ಏನ್ರಿ ಅವ್ರು ಬರೀ ಏನು ಪ್ರಪಂಚದಲ್ಲಿ ಲಕ್ಷ್ಯ ಇಲ್ಲ. ಒಬ್ಬ ಸಾಧಕನ ಜೀವನದಲ್ಲಿ ಸಮಾಜದಿಂದ ಆಗ್ತಕ್ಕಂಥ ಪ್ರತಿಕ್ರಿಯೆಗಳು ಹೆಂಗಿರ್ತಾವ ಅನ್ನೋದನ್ನ ಒಬ್ಬ ಸಾಧಕನ ಜೀವನದಲ್ಲಿ ಸಾಧನೆಯ ಕಾಲದಲ್ಲಿ ಸಮಾಜದ ಪ್ರತಿಕ್ರಿಯೆ ಏನಿರ್ತಾವ ಅನ್ನೋದನ್ನ ಒಂದು ಕಡೆ ಹೇಳ. ಮೊದಲನೇ ಪ್ರತಿಕ್ರಿಯೆ ಏನೊಂದು ಉಪೇಕ್ಷೆ. ನೀವು ಜಪ ಮಾಡಿ ಶುರು ಮಾಡಿದ್ರಿ, ಆರಾಧದಿಂದ ಅನುಗ್ರಹ ತಗೊಂಡಿರು ಬಿಟ್ಟಿರು ಇರ್ಕೋ ಏನೋ ಮನಸ್ಕಾರ ಜನ ಒಂದು ಸ್ವಲ್ಪ ಜಪ ಮಾಡಿ ಶುರು ಮಾಡಿದ್ರಿ. ಮೊದಲನೇ ಪ್ರತಿಕ್ರಿಯೆ ಏನೊಂದು ಉಪೇಕ್ಷೆ. ಈಗಿಂತ ಸಣ್ಣದಾಗಿ ಏನೋ ಸ್ವಲ್ಪ ಜಪ ಹಿಡ್ಕೊಂಡು ಕೂತಿರ್ತಾರೆ. ಗೌರ್ಮೆಂಟ್ ಏನಾಗ ಆದ್ರೂ ಬಿಡಲಿಲ್ಲ. ಹಂಗ ಮತ್ತು ಮುಂದುವರ್ಸಿದ್ರು, ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ಲಿಕ್ಕೆ ಕಲ್ತರು. ಕಂಡಲ್ಲಿ ತಿರಸ್ಕಾರ. ಬುದ್ಧಿ ಇದ್ದಿಲ್ಲ ಇಲ್ಲಿ ಮಗ ಮನೆ ಪ್ರಪಂಚದನೋ ಇಲ್ಲ. ಏನು ತಿರುಗಿ ಮುಗಿ ಆ ಜಪಾಲಿ ಕೂತ್ರ ಯಾರು ಹೇಳಿದ್ರು ನಿಮ್ಗೆ? ಎಷ್ಟೋ ಮಂದಿ ಮನೆಯೊಳಗೆ ನಾವು ಸ್ಪಷ್ಟ ನೋಡಿದ್ದೀವಿ, ಕೇಳಿದಿಲ್ಲ ಏನು ಅಂದ್ರ ಮಕ್ಕಳು ಅಕಸ್ಮಾತ್ ಕೈಯಾಗ ಒಂದು ಜಪ್ಮಾಲಿ ಹಿಡ್ಕೊಂಡು ಒಂದ್ 2 ಮಾಲಿ ಮಾಡಿಕೊಂಡು ಮನೆಯಾಗಿನ ಅವ್ರನ್ನ ಕಸರು ಹೋಗಿ ಏನು ಹೊಟ್ಟೆ ಹಾಕ್ತಾರೆ ನಿಮ್ಗೆ ಒಬ್ಬರು ಕೂಡು ಅಂತ ಹೇಳಿ ನೋಡೋಣ. ಇಲ್ಲಿ ಪಾಪ ಒಂದು 5 ಮಾಲಿ ದಿನ ಮಾಡ್ಬೇಕಂತ ಮಾಡಿ ಮೊನ್ನೆ ಏನೋ ಕಲ್ಯಾಕ್ ಬಂದದು. ಏನ್ ಗೊತ್ತಿಲ್ಲ
ಟೈಮ್ ವೇಸ್ಟ್ ಆಗ್ತದೆ. ಅವಕ್ಕೂ ಅಷ್ಟು ಬೇಕಾಗಿರ್ತದೆ. ಕಸರು ಜಪ್ಪಾರಿ ಕಸರು ಬೇಕಾದ್ರೆ ನೋಡಿ ಮೊಬೈಲ್ ನೋಡಿ ಹೆಂಗೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ನಾವು ಮುಂದೆ ಬೇಕಾದಷ್ಟು ಮುಂದೆ ಬಂದು ಹೇಗೆ ಹೋಗುವ ಕೊಟ್ಟು ಲಕ್ಷ ಇನ್ನು ಹೇಳಿದ್ರೆ ಆ ಮೊಬೈಲ್ ಅಂದ್ರೆ ಏನು ಶಕುನಿ ಇದ್ದಾನೆ. ಉಪೇಕ್ಷಾ ಮತ್ತೆ ತಿರಸ್ಕಾರ. ನಾವು ಇದ್ರೊಳಗಿಂದ ಬಂದೀವ್ರಿ. ಮುಂಚೆ ನಾವು ಯಾರು ಗೊತ್ತಿಲ್ಲ ಹೋಗೋದು ಉಜ್ಜಯಿನಿಂದ ಬಂದು ಒಳಗೆ ನಮ್ಮ ಊರಾಗ 6 ತಿಂಗಳಿದ್ದೆ. ಅವ ನಮ್ಮ ಮಿತ್ರರೆಲ್ಲರೂ ಮುಂಚೆ ನಾವು ಬಿಟ್ಬಿಟ್ಟು ಉಪೇಕ್ಷೆ ಮಾಡಿ ಕಟ್ಟಿ ಮಾಡಿ ಕುತ್ಕೊಂಡು ಜಪ ಮಾಡ್ತಾರೆ. ಅದೇ ಕೂತು ಅವರೇ ಜಪ ಮಾಡಿ ಕುಂತ್ಕೊಳ್ತಾರೆ. ಮುಂದೆ ತಿರಸ್ಕಾರ ಮಾಡ್ತಾರೆ. ಕಂಡಲ್ಲಿ ಹೋದಲ್ಲಿ ಬಂದಲ್ಲಿ ಸಣ್ಣವ್ರು ದೊಡ್ಡವ್ರು ಒಳಗಿನವ್ರು ಹೊರಗಿನವ್ರು ಅಂದ್ರೆ ಮನೆಯವರು ಹೊರಗಿನವ್ರು ಏನ್ ಬಂದಾಗ ಆಗ್ತದೆ. ನನಗೆ ಜಪಾನ್ ತಿಳ್ಕೊಟ್ಟು ಕೂತು ನನ್ನೊಬ್ಬರು ಬಾಗುತ್ತಾಗ್ತದೆ. ಒಬ್ಬರು ನಾ ಹೆಬ್ಬಳ್ಳಿಯಾಗ ಇದ್ವಿ. ಅವಾಗ ಒಬ್ಬರು ಬಂದಿದ್ರು, ಮೊಳದಿಂದ ಬಂದಿದ್ರು. ಏನಂತ ಗಿರ್ನಿ ಪಟ್ಟ ತಿರುಗಿಸೋ ಕೂತರ ತಿರಸ್ಕಾರ. ಜಪ ಮಾಡಿದ್ರೆ ಏನು ಪಟ್ಟು ಅಂತಿಲ್ಲ. ಏನ್ ಗೊತ್ತದ ಷಟ್ಶಾಸ್ತ್ರವನ್ನ ಮುಖೋದ್ಗತ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನುಭಾವರು ಒಂದು ಶಬ್ದದಾಗ ಹೇಳಿ, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ. ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ಅವ್ರಿಗೇನು ಬುದ್ಧಿ ತಿಳುವಳಿಕೆ ಅಕ್ಕಲು ಅಥವಾ ಏನಾದ್ರು ವಿಚಾರ ಓದಿದ್ರು ಬಿಟ್ಟಿದ್ರು ಅನ್ನುವಂಥದ್ದು ಏನಾದ್ರು ಅವ್ರ ವಯಸ್ಸಿನ 23ನೇ ವರ್ಷಕ್ಕೆ ಅವರು ಸದ್ಗುರು ಶೋಧ ಮಾಡಬೇಕು ಅಂತಿದ್ದ. ಬೆಳಧರಿ ಇನ್ನೂ ಹುಡುಗಿ ವೆಂಕಟಾಪುರದಿಂದ ಬೆಳಧರಿ ಬಂದಿದ್ರು. ಅವರ ಅಣ್ಣ ಅರ್ಥಾತ್ ಅವ್ರ ದೊಡ್ಡಪ್ಪ ಗುರುನಾಥ ಶಾಸ್ತ್ರಿಗಳು. ಅವರು ಅವ್ರ ತಾಯಿ ಏನನ್ಬೇಕು, ಗುರುನಾಥ ಅವ್ನಿಗೆ ಹೋಗಿ ಹೇಳಪ್ಪ, ದೊಡ್ಡಪ್ಪಲ್ಲ ಅಣ್ಣ ಅವ್ನಿಗೆ ಹೇಳ ಅನಂತರ ಮದುವೆ ಮಾಡ್ಕೊ ಅಂತ ಹೇಳಬಹುದು. ಅವ ಹೇಳ್ತೀನಿ, ಆದ್ರೆ ನನಗೇನು ಏನು ಹೇಳಿದ್ರು ಅದನ್ನ ಕಿವಿನ ಹಾಕ್ಕೊಳ್ಬೋದು. ಅವ ಇವತ್ತು ಎಷ್ಟೊತ್ತಿದ್ರು ಬೆಳದಲ್ಲಿ ಹೋಗಿ ಹೇಳ್ತೀನಿ. ಬೆಳದಲ್ಲಿ ಹೋಗಿ ಹೇಳ್ತೀನಿ ಅನ್ನೋ ಸುದ್ದಿ ಇವ್ರಿಗೆ ಗೊತ್ತಾಗ್ತದೆ. ನಮ್ಮ ಅಣ್ಣ ಬಂದಿರ್ತಾರೆ ನನಗೆ ಹೇಳಿ, ಇವ್ರು ದೊಡ್ಡಪ್ಪನ ಮಗ. ಅಂದ ಕೂಡಲೇ ಇವರು ಹರ್ಲಾಪುರ ಅನ್ನೋರು ಅವ್ರಿಗೆ ಹೇಳಿದ್ರು, ಹಿಂಗ ನಾಳೆ ಗುರುನಾಥ ಶಾಸ್ತ್ರಿ ಬರ್ಲಿಕ್ಕಂತಾರೆ, ನಿನ್ ಮದುವೆ ಮಾಡ್ಕೊ ಅಂತ ಹೇಳಿದ್ರು. ಅಂದ್ರು. ಹೌದಾದ್ರಲ್ಲಿ ಅವ್ರಿಗೆ ಒಂದು ಸಮಾಧಾನ ಮಾಡಿತ್ತು. ಏನು ಒಂದು ಬೀಳುತ್ತಿತ್ತು ಅವ್ರಿಗೆಲ್ಲ ಕೈಗೆ ಕಾಲಿಗೆ. ಅದು ಒಂದು ನೆಮ ಆಗಿತ್ತು. ಚಲೋ ಅದು ಬಿಡಲ್ಲ. ಬೀಳುತ್ತಿತ್ತು ಅವ್ರಿಗೆ. ಬೆಳದಲ್ಲಿ ಒಳಗಿತ್ತು. ಸಾಮಾನ್ಯವಾಗಿ ದಿನ ಅವರು ತೀರ್ಥ ಕೊಡ್ತಿದ್ರು ಪೂಜೆ ಆದ. ಒಬ್ರು ಶಾಸ್ತ್ರಿಗಳು ಬಂದ್ರು. ಅವ್ರಿಗೆ ಏನನ್ಸಿತ್ತು, ಮಕ್ಕಳು ಕೈ ತುಂಬ ಕಾಲು ತುಂಬ ಬೀಳ್ಬಾರ್ದ, ಇವ್ರ ಕೈ ತೀರ್ಥ ತಗೊಂಡು ಚಲೋ ಅಲ್ಲ ಅಂತ ಅನಿಸಿ ಮನುಷ್ಯನ ಅನ್ಸಿದ್ರಿ. ಬರೇ ಹೇಳ್ರಿ, ಎಲ್ಲಾರು ಸಾಧನದ ತೀರ್ಥ ತಗೊಳ್ತಿರ್ತಾರ. ಬರೋಬ್ಬರಿ ಅವ್ರು ಬರೋದಕ್ಕನ ಜಾವನ ಭಟ್ರು ಅಂತಿದ್ರು ಪೂಜೆ ಮಾಡ್ಲಿಕ್ಕೆ. ಪಟ್ನ ಬ್ರಹ್ಮಾನ್ ಮಹಾರಾಜ್ ನಿಲ್ಸರು ಜಾವನ ಭಟ್ರು. ಅವ್ರು ತೀರ್ಥ ಕೊಡು, ನಮ್ಮ ತೀರ್ಥ ನಡೆದಿಲ್ಲ.
ಎಂಥ ಮೂರ್ಖರಿದ್ರು. ಆಮೇಲೆ ಅವ್ರಿಗೆ ಸಂತೋಷ ಆದ್ರು, ಬಿಟ್ಟು ಹೋದ್ರು. ಆಮೇಲೆ ಅವ್ರಿಗೆ ಅವರಿಗೆ ಅಣ್ಣವ್ರಿಗೆ ಭೇಟಿ ಆಗಲಿಲ್ಲ. ಮುಂದೆ ಅವರು ವೆಂಕಟಾಪುರ ಅಂತ ಪ್ರಶ್ನೆವಾಗಿ ಉತ್ತರ ಭಾರತದಲ್ಲಿ ಹೋದ್ರು. ಇವರು ಪುಣೆಗೆ ಹೋದಾಗ ಪುಣೆದಾಗ ಕೆಲವು ವಿದ್ವಾಂಸರು ಇವರು ವಿದ್ವತ್ತನ್ನು ನೋಡಿ ಆಶ್ಚರ್ಯಪಟ್ಟು ಇವ್ರನ್ನು ಬಡೋದಾಗ ಕರ್ಕೊಂಡು. ಅವಾಗ ಬಡೋದಾದ ರಾಜ ಅಖಿಲ ಭಾರತ ವಿದ್ವತ್ ಸಭಾ ಇಟ್ಟಿದ್ದ. ಭಾರತದ ಅನೇಕ ಕಡೆಗಳಿಂದ ಪ್ರಾಂತಗಳಿಂದ ಮಹಾನ್ ಪಂಡಿತರು ಬಂದಿದ್ದಾರೆ. ಈ ಅನಂತ ಶಾಸ್ತ್ರವನ್ನು ಬಹಳ ಆಗ್ರಹ ಮಾಡಿ ಕರ್ಕೊಂಡು ಹೋಗಿದ್ದರು. ಇವು ವೇಷಭೂಷಾಯಿ ಒಂದು ಬರೇ ಒಂದು ಪಂಚ ಸುಟ್ಕೋತಿದ್ರು, ಒಂದು ಪಂಚ ಹೊತ್ಕೋತಿದ್ರು. ಯಾಗ ಒಂದು ತಂಗಿ ಖಾದಿ ಅವ್ರ 2-3 ದಿವಸ ಅಲ್ಲೇ ವಿದ್ಯೋತ್ಸವ. ಇವ್ರಿಗೆ ಪಾಲಿಸಿ ಇಲ್ಲೇ ಇಲ್ಲ. ಪುಣೆ 3ನೇ ದಿವಸ ಮಧ್ಯಾಹ್ನ 3 ಗಂಟೆಗೆ 4 ಗಂಟೆ ಇವರಿಗೆ ಒಂದು ಅರ್ಧ ತಾಸು ಟೈಮ್ ಕೊಟ್ಟು. ಅವಾಗ ಬ್ರಹ್ಮಾನಂದ ಮಹಾರಾಜರು ಹೋಗಿ ಅಸ್ಖಲಿತ ಪ್ರಗಲ್ಭವಾಗಿರ್ತಕ್ಕಂಥ ಸಂಸ್ಕೃತದಲ್ಲಿ ಅಸ್ಖಲಿತವಾಗಿ 1.5 ತಾಸು ನ್ಯಾಯಶಾಸ್ತ್ರವನ್ನು ಕೊಟ್ಟು ಭಾಷಣ ಮಾಡಿದ್ರೆ ರಾಜಾಗೂ ಸಹಿತ ಆಶ್ಚರ್ಯ ಆಗುತ್ತೆ. ಪಂಡಿತರೆಲ್ಲ ಕೆಳಗೆ ಮಾಡಿ ಹಾಕಿ ಯಾರು 100 ರೂಪಾಯಿ ಹುಡುಗ. ಮುಂದೆ ರಾಜ 2 ಶಾಲೆ ಹೊರಿಸಿ ಬಂಗಾರದ ಕರಗ ಹಾಕಿ ಸನ್ಮಾನ ಮಾಡಿ, ಶಾಸ್ತ್ರಗಳೇ ತಾವು ನಮ್ಮ ಮನೆಯಲ್ಲಿ ಯಾರು ಇಲ್ಲ, ನಾನು ಸದ್ಗುರು ಶೋಧ ಮಾಡಲಿಕ್ಕೆ ನಾ ಸದ್ಗುರುಗಳನ್ನು ಹುಡುಕಿ ಅವ್ರಿಗೆ ಶರಣ ಹೋಗಿ ಅವರ ಅನುಗ್ರಹ ಆಗಬೇಕು. ಗುರು ಕೃಪಾಹಿ ಕೇವಲಂ ಶಿಷ್ಯ ಬಲಂ ಮಂಗಲ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾಹಿ. ಗುರು ಕೃಪಾ ಏನೇನು ದುಡ್ಡು ಐಶ್ವರ್ಯ ಬೆಳ್ಳಿ ಬಂಗಾರ ವಸ್ತು ಒಡವಿ ಎಲ್ಲ ಸಿಗ್ಬೋದ್ರಿ, ಸಮಾಧಾನ ಇಲ್ಲ. ಸಮಾಧಾನ ಬೇಕು ಅಂದ್ರೆ ಸದ್ಗುರುಗಳಿಗೆ ಶರಣ ಹೋಗ್ಬೇಕು. ಅವ್ರ ಅನುಗ್ರಹದಿಂದನೇ ಆಗ್ತದೆ. ಬ್ರಹ್ಮಾನಂದ ಮಹಾರಾಜರು ಒಂದು ಕಡೆಗೆ ಸಹಜ ಒಳಗೆ ಹೊಂಟಾಗ ಒಂದು ಬೋರ್ಡ್ ಬರೆದಿತ್ತು, ನೀವು ನಿಮ್ಮ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ಒಳಗೆ ಬರಬೇಕು ಅಂತ ಬೋರ್ಡ್ ಇರ್ತಾರೆ. ಅವನ್ನ ಅಲ್ಲಿ ವ್ಯವಸ್ಥಾಪಕ ಇದ್ದರು, ಏನ್ ಮಾಡ್ತೀವಿ ಬೋರ್ಡು ತಿರ್ಬಿಟ್ಟು ಒಳಗೆ ಬಿಟ್ಟು. ಅದು ಕೆಲವೊಂದು ಬಂದಿ, ನೀವು ನಿಮ್ಮ ಅಹಂಕಾರವನ್ನು ಹೊರಗೆ ಬಿಟ್ಟು ಒಳಗೆ ಬಂದಿದೆ. ಮಹಾರಾಜರು ಒಂಥರ ಹೇಳಿದ್ರು, ಯಾರು ಬಂದು ಮಹಾರಾಜಲ್ಲಿ ಏನಾದ್ರು ಕೇಳ್ಬೇಕು, ಮಹಾರಾಜ್ ಅದು ಹಂಗಲ್ರಿ, ಅದು ಹಿಂಗ್ರಿ, ಇದು ಹಿಂಗಾಗ್ರಿ, ಅದು ಹಂಗ್ರಿ ಅದು. ಮಹಾರಾಜ್ ಹೇಳಿದ್ರು, ನೀವು ನಿಮ್ಮ ಪಾಟಿ ತುಂಬಾ ಬರ್ಕೊಂಡು ಬಂದು ನನಗೂ ಒಂದ್ 2 ಅಕ್ಷರ ಬರೆದು ಕೊಡ್ರಿ ಅಂತ ಹೇಳಿದ್ರೆ, ನಾನು ಬರ್ದದ್ದು ತಿಳಿದಿಲ್ಲ, ನೀವು ಬರ್ದದ್ದು, ನಿಮ್ಮ ಪಾಟಿ ಸ್ವಚ್ಛ ಮಾಡ್ಕೊಂಡು ಬನ್ನಿ, ಆಮೇಲೆ ನಾ ಬರೆದು ಕೊಡ್ತೀನಿ. ನಾ ಏನ್ ಬರೆದು ಕೊಡ್ತೀನೋ ನನಗೆ ಅಳ್ಕಸ್ಲಿಕ್ಕೆ ಹೋಗ್ಬೇಕು. ಶ್ರದ್ಧಾ ಇದ್ರೆ ನಮ್ಮ ಮುಖ್ಯವಾಗಿ ಸತ್ಪುರುಷರಲ್ಲಿ ಸಾಮಾನ್ಯ ಚೀರದ ಇದು ಸಮಾಜದ ಶತಮಾನಗಳವರೆಗೆ ಒಬ್ಬ ಸತ್ಪುರುಷ ಪ್ರಾಪ್ತ ಆಗೋದು ಎಂಥ ದೊಡ್ಡ ಸಮಾಜದ ಭಾಗ್ಯ ಅಂತ. ಇವತ್ತು ನಮಗೆ ಬ್ರಹ್ಮಾನಂದ ಮಹಾರಾಜರು ಪ್ರಾಪ್ತ ಆಗಿರೋದೇನು ಸಾಮಾನ್ಯ ಮಾತು. ನಾವು ನಮ್ಮ ಪ್ರಪಂಚ ಮನಿ ಮಾತು ಎಷ್ಟರ ಅದಕ್ಕೆ ನಾವು ಸಿಕ್ಕೊಂಡ್ಬಿಟ್ಟಿವಿ ಅಂತ ನಾನಿನ್ ಹೇಳಿದೆ. ಗರ್ಭೋಪನಿಷತ್ನಾಗ ಹೇಳಿದ, ಇದು ಒಂದು ಸಲ ಹೊರಗೆ ಬಂದೆ ಅಂದ್ರೆ ಈ ಗರ್ಭದಿಂದ ಇನ್ನು ತಿರುಗಿ ಗರ್ಭ ಅಸ್ಮಾನ ಏನಾದರೂ ಮಾಡಿ ಸತ್ಪುರುಗಳಿಗೆ ಶರಣ ಹೋಗಿ ನಾಮಸ್ಮರಣೆ ಮಾಡಿ ಉಪಾಸನೆ ಮಾಡಿ ತೀರ್ಥಾಟನೆ ಮಾಡಿ ಪಾರಾಯಣ ಮಾಡಿ ಪಾಠ ಮಾಡಿ ಜಪ ಏನಾದರೂ ಅನುಷ್ಠಾನ ಮಾಡಿ ನಾವು ಉದ್ಧಾರ ಆಗಬೇಕೇ ಹೊರತು ತಿರುಗಿ ಗರ್ಭವಾಸ ಬೇಡ ಅಂತ ನಾವೆಲ್ಲರೂ ನಮ್ಮ ತಾಯಿ ಗರ್ಭವಾಗಿದ್ದಾಗ ಭಗವಂತ ಪ್ರಾರ್ಥನಾ ಮಾಡಿ ಕಣ್ಣೀರು ಹಾಕಿ ಹೊರಗೆ ಬಂದೀವಿ. ಹೊರಗೆ ಬಂದ್ಬಿಟ್ಟು ಮತ್ತೆ ಹೆಂಗಿದ್ದೀವಿ ಓದ್ತದೆ ನಮ್ದು ನಮ್ಮ ಊಟಕ್ಕೆ ನಮ್ಮದು. ಬ್ರಹ್ಮಾನಂದ ಮಹಾರಾಜರಿಗೆ ಹೇಳಿದ್ರು, ಬ್ರಹ್ಮಾನಂದ ಮಹಾರಾಜರು ಅದ್ಯ ನನಗೆ ಎಲ್ಲಿ ಇರುವುದಿಲ್ಲ, ನಾ ಇವನ್ನೆಲ್ಲ ಬೇಡ, ಬಡ ಬಡನೆಲ್ಲ ಪುಣ್ಯದ ಶಾಸ್ತ್ರಗಳಿಗೆ ಕೊಟ್ಟರು,
ಬಂಗಾರ ಕಳಗ ಶಾಲು ಎಲ್ಲ ಉತ್ಪತ್ತಿ ಮಕ್ಕಳು ಪಂಜ ಸುತ್ತಿಕೊಂಡು ಮತ್ತು ಅಲ್ಲಿಂದ ಸರಳ ಕಾಶಿ, ಅಲ್ಲಿಂದ ಸರಳ ನಾಶಿಕಕ್ಕೆ, ನಾಶಿಕದಿಂದ ಮುಂದೆ ಮತ್ತೆ ಕಾಶಿ, ಉತ್ತರ ಭಾರತ ಎಲ್ಲ ಸಂತತಿ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಹಿ ಕಷ್ಟ ಕ್ಷಣಮಪಿ ಜಾತು ದುಷ್ಟ ಕರ್ಮ ಮಾಡಿದ್ರೆ ನಮ್ಗೆ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಲ್ಲ. ಆದ್ರೆ ಕಿವಿಕ್ಷಣ ಕರ್ಮ ಕರು, ಯಾಕೆ ನಾವು ಉತ್ತಮ ಕರ್ಮ ಮಾಡಿರ್ತೀವಿ? ಸುಖ ವೀಕ್ಷಣ ಕರ್ಮ ಕರೋತಿ ನಮ್ಗೆಲ್ಲರಿಗೂ ಒಂದೇ ಒಂದು ಬೇಕಾಗಿದೆ, ಏನು ಅಂದ್ರೆ ಸುಖ. ನಮ್ದೆಲ್ಲರಿಗೂ ಮೂಲಭೂತ ಪ್ರಶ್ನೆ ಒಂದ, ಯಾವ ದುಃಖ ಬ್ಯಾಡ 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 ಅಂತ ನಾವು ಹಗಲು ರಾತ್ರಿ ತಡಪಡಿಸ್ತೀವಿ. ಆ ದುಃಖ ನಮ್ಮ ಪ್ರಪಂಚದಾಗಿಂದ ಹೋಗಿಲ್ಲ. ಮುಂಜಾನೆ ಎತ್ತರ ದುಃಖಗಳ ಶುರು. ಯಾವ ಸುಖ ಬೇಕು 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 ಅಂತ ಹಗಲಿರುಳು ಹೊರಪಡಿಸ್ತೀವಿ, ಆ ಸುಖ ನಮ್ಮ ಕೈಗೆ ಹತ್ತ. ಏನ್ರಿ ದೊಡ್ಡ ಕೈಗೆ ಹತ್ತು ಅಂತಂದು ಗೊತ್ತ. ನಾನು ಭಾಗ್ಯ ನಿಮ್ದು ಆ ದುಡ್ಡು ಕೈಯಾಗಿ ಇರಬಾರ್ದಲ್ಲ. ದುಡ್ಡೇನು ಸುಖದ ಸಾಧನೆ ಅಲ್ಲ, ಪೈಸೇನೆ ಸುಖಿ ಸಾಲ. ಮಹಾರಾಜರು ಪೈಸಾ ಅಂತಿದ್ರೆ ಪೈಕಾ, ಪೈಕೇನೆ ಸುಖಿ ಸಾಲ ಐಸಾ ದೇಖಿದ ಐಕಿದ. ದುಡ್ಡಿನಿಂದ ಸುಖಿಯಾದ ಅನ್ನುವಂತ ಮನುಷ್ಯನನ್ನು ನಾನು ಈವರೆಗೂ ನೋಡಿಲ್ಲ, ಕೇಳಿಲ್ಲ. ಬೇಕಾದಷ್ಟು ಹೇಳಿ ನೀವು ಪ್ರವಚನ ಬಿಗಿನ ತಾಸಗಟ್ಟಲೆ, ಅದು ನಮ್ಮ ತಲೆಯಾಗಿಂದ ಏನು ಹೋಗುದಿಲ್ಲ. ಅಲ್ಲಿ ಹೋಗಿ ಪ್ರವಚನ ಮುಗಿದ್ಕೊಳ್ಳಿ ಅವ್ರಿಗೆ ಏನು ನಮ್ಮ ಮಕ್ಕಳು ಏನು ಮಾಡೋದು. ಅಲೆಕ್ಸಾಂಡರ್ ಭಾರತದಲ್ಲಿ ಬಂದು ಭಾರತದಲ್ಲಿ ಅಪಾರ ಸಂಪತ್ತನ್ನು ರೂಪು ಮಾಡಿಕೊಂಡು ತಮ್ಮ ದೇಶಕ್ಕೆ ಗ್ರೀಸ್ ದೇಶಕ್ಕೆ ಹೋಗ್ತಾ ಇರುವಾಗ ದಾರಿ ಒಳಗೆ ಸತ್ತ 36-37 ವರ್ಷ. ಆವಾಗ ತನ್ನ ಸೇವಕರಿಗೆ ಸೇವಕರಿಗೆ ಹೇಳಿದ, ನಾನೀಗ ಬಹಳಷ್ಟು ಬದುಕು ಶಕ್ಯತಾ ಇದೆ, ಆದ್ದರಿಂದ ನನ್ನಲ್ಲಿ ಯಾವುದು ನೀವು ಒಂದು ಪೆಟ್ಟಿಗೆಯಾಗಿ ಹಾಕ್ತೀನಿ, ಆ ಪೆಟ್ಟಿಗೆಗೆ 2 ಕಡೆಗೆ ಒಂದು ಹೋಗಿ ತೆಗೀನಿ, ನಾನು 2 ಕೈ ಹಿಂಗೆ ಹೊರಗೆ ಬಿಡು, ಅದು ಕೆಳಗೆ ಒಂದು ಬೋರ್ಡ್ ಬರೀ. ಏನಂತ ತಿಳ್ಕೊಂಡು ಅಂದ್ರೆ ಅಪಾರ ಸಂಪತ್ತನ್ನು ಗಳಿಸಿದ ಅಲೆಕ್ಸಾಂಡರ್ ಇವತ್ತು ಬಲಿಗೈಯಿಂದ ಹೊರಟಿರುತ್ತಾರೆ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಗೆ ಸುಖ ಆಗಬೇಕು. ಅದು ಖರೆ ಅಂದ್ರೆ ಸುಖ ಏನಿಲ್ಲ, ಅದ್ರೊಳಗಲ್ಲ ವಿಚಾರ ಮಾಡಿ. ಈ ಪ್ರಪಂಚದ ಜನರು ಇದ್ರ ಬಹಳಷ್ಟು ಮಂದಿ ಸುಖಿ ಆಗ್ತದೆ. ಎಷ್ಟೋ ಮಂದಿ ಪ್ರಪಂಚದಲ್ಲಿ ಎಲ್ಲಾನು ತಿಂದು ಅನುಕೂಲಿರ್ತಾರೆ. ಮಾರಾಟರು ಬಂದು ಮಾರಾಟ, ನಾನು ಪ್ರಪಂಚದಲ್ಲಿ ಎಲ್ಲ ಅನುಕೂಲದ ಕಡೆ ಸಮಾಧಾನ ಇಲ್ಲ. ಹೆಂಡತಿ ಮಕ್ಕಳು ದುಡ್ಡು ಆಸ್ತಿ ಪಾಸ್ತಿ ಎಲ್ಲ ಅನುಕೂಲ, ಮೊಟ್ಟ ಮನಸ್ಸಿ ಸಮಾಧಾನ. ಸಮಾಧಾನ ಅನ್ನೋದು ಈ ಪ್ರಪಂಚದಲ್ಲಿ ಸಿಗುವಂತ ಒಂದು ವಸ್ತುನ ಅಲ್ಲ. ಸಮಾಧಾನ ಏನಾದ್ರೂ ಪ್ರಾಪ್ತ ಆಗಬೇಕಾಗಿತ್ತ ಅದು ಎದ್ದದನೋ ಅಲ್ಲೇ ಹುಡುಕ್ಬೇಕಾಗಿ ಹೊರತು ಏನಾಗಿದೆ ಅಂದ್ರೆ ಸಮಾಧಾನದ ಬಗ್ಗೆ ತಪ್ಪು ಕಲ್ಪನೆ ಆಗಿದೆ. ಮಹಾರಾಜ ಹತ್ರ ಬಂದು ಏನಂದ ಮಹಾರಾಜ, ನಾನು ಕಾಶಿಗೆ ಹೋಗಿ ಬರ್ಬೇಕಂತ ಮಾಡಿ, ನನ್ನ ಕಡೆಗೆ ಒಂದು ಕಡೆ ಬೇಕಾಗುವಷ್ಟು ದುಡ್ಡವ, ನೀವು ನನಗೆ 20 ರೂಪಾಯಿ ಕೊಡಿ, ನಾನು ಕಾಶಿಗೆ ಹೋಗಿ. ಮಹಾರಾಜ ಏನಂದ್ರು, ನಿಮ್ಮ ಕಡೆ ಎಷ್ಟವಲ್ಲ ಒಂದು ಕೊಡಿ, ನಾನು ಅಪ್ ಅಂಡ್ ಡೌನ್ 2 ಟಿಕೆಟ್ ತೆಗೆದುಕೊಡ್ತೀನಿ. ಹಂಗ ಬ್ಯಾಡ್ರಿ, ದುಡ್ಡು ಕೊಟ್ಬಿಟ್ಟು ಅಲ್ಪ ನಾನು ಸಮಾಧಾನ ಕೊಡ್ತಿಲ್ಲ, ಅದೇ ಬ್ಯಾಡ್ರಿ, ದುಡ್ಡು ಕೊಟ್ಬಿಡ್ರಿ ಎಲ್ಲ ಕೊಟ್ಬಿಟ್ಟು. ಇಡೀ ಪ್ರಪಂಚದೊಳಗೆ ದುಡ್ಡು ಅನ್ನುವಂಥದ್ದು ಎಷ್ಟರೇ ನಮ್ಮ ಜೀವನದೊಳಗೆ ನಮ್ಗೆ ಆಧಾರ ಆಗಿರೋದ್ರೆ ಅದು ಮುಂದೆ ಭಗವಂತ ನಾಮಸ್ಮರಣೆ. ಮಹಾರಾಜರು ಉದ್ದಕ್ಕೆ ಕೇಳಿದ್ರು,
ಅರ್ಥಾತ್ ಏನು ಅಂದ್ರೆ ಇವತ್ತೊಂದು ಪ್ರತಿ ದಿವಸ ನಾವೇನೋ ಒಂದು 5,000 ಜಪ ಮಾಡ್ತೀವಿ. ಇವತ್ತು 5,000 ಜಪ ಆಗಲಿಲ್ಲ ಯಾವುದೋ ಕಾರಣದಿಂದ. ಅಕಸ್ಮಾತ್ ಅವತ್ತೊಂದು ನಮ್ದೊಂದು 5,000 ರೂಪಾಯಿ ಕಳೀತು. ರಾತ್ರಿ ಕಣ್ಣು ಮುಚ್ಚು ಮುಂದೆ ಎದುರು ಕಾಳಜಿ ಇರ್ತದೆ. 5,000 ರೂಪಾಯಿ ಕಳೀತು ಅನ್ನೋ ಚಿಂತೆಯೋ ಇವತ್ತೇನ್ರಿ ನಮ್ ಜಪಾನ್ ಆಗ್ಲಿಲ್ರಿ 5,000 ರೂಪಾಯಿ ಅವ್ರೇ ಹೋಗ್ಬಿಟ್ಟೆ ಏನ್ ದೊಡ್ಡ ಆದ್ರೆ ಏನ್ ಮಾಡ್ತೀವಿ ನಮ್ ಜಪಾನ್ ಆಗ್ಲಿಲ್ಲ ಅಂತ ಅನ್ನೋ ಮನುಷ್ಯ ಮಾರಿ ನೋಡಿದೇನು. ಸುಖ ಬೇಕು ನಮ್ಮನ್ನು ಒಂದು ಉದಾಹರಣೆ ಹೇಳಿದೆ. ಒಬ್ಬ ಮುಗಿಕೆ ರಾತ್ರಿ 8 ಗಂಟೆ ಕ್ಯೂಲೈಟ್ ಬೆಳಕಿನಾಗ ಏನೋ ಹುಡುಕ್ತಾ ಇದ್ವಿ. ಯಾಕೆ ಹುಡುಕ್ತಾ ಇರೋದು ಬಹಳ ತನಕ ಹುಡುಕ್ತಾ ಇರೋದು ಒಂದು ಹುಡುಗ ನೋಡ್ಕೊಂಡು ನಿಂತಿತ್ತು. ಅವ್ರು ಕೇಳ್ದ, ಅಜ್ಜಿ ಏನ್ ಕಳ್ಕೊಂಡಿದ್ವಿ, ಎಷ್ಟೋ ಪ್ರಾಸ ಹುಡುಕಿಟ್ಟಿದ್ವಿ. ಯಾಕೆ ಅಜ್ಜಿಯಲ್ಲೂ ಸೂಜಿ ಕಳೆದಪ್ಪ ಹುಡುಕಿರ್ಬೇಕು. ಅವನು ಸ್ವಲ್ಪ ಕುಡಿದ ಸೂಜಿಯಲ್ಲಿ ಸಿಗಲಿಲ್ಲ. ನಾ ಎಂತೀನಿ, ನಾವು ಪ್ರಪಂಚ ಮಾರಬಾರ್ದು ಅಂತಲ್ಲ, ದುಡ್ಡು ಗಳಿಸಬಾರ್ದು ಅಂತಲ್ಲ, ದುಡ್ಡಿನ ಮೌಲ್ಯವನ್ನು ತಿಳ್ಕೊಂಡು ನಾವು ದುಡ್ಡವನ್ನು ಉಪಯೋಗ ಮಾಡ್ತೀವಿ. ಮಹಾರಾಜ ಶಬ್ದ ಹೇಳಿದ್ರು, ನಾವು ಹಣದ ಮೌಲ್ಯವನ್ನು ತಿಳ್ಕೊಂಡು ಆ ಹಣವನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರ್ಬೇಕು. ಆ ಹಣದ ಕಿಮ್ಮತ್ತೇನಿಲ್ಲ. ಅದಕ್ಕೂ ಮಹಾರಾಜ ಉದಾಹರಣೆ. ಈಗ ಹಳ್ಳಿ ಒಳಗ ಜನರು ಒಕ್ಕಲಿಗರು ಏನ್ ಮಾಡ್ತಾರೆ, ನಾಯಿ ಸಾಕಿರ್ತಾರೆ. ನಾಯಿ ಏನ್ ಮಾಡ್ತಾರೆ, ಅಡಿಗೆ ಮನ್ಯಾಗ, ಇನ್ ಬೆಡ್ರೂಮ್ನ್ಯಾಗ, ಅದನ್ನು ಬಾಗಿಲ್ದಾಗ ಕಟ್ಟಿರ್ತಾರೆ. ಮಹಾರಾಜ ದುಡ್ಡಿಗೂ ಅಷ್ಟೇ ಕಿಮ್ಮತ್ತ. ಒಂದ್ಸಲ ಕೃಷ್ಣಮೂರ್ತಿ ಅವರು ಹೇಳಿದ್ರು, ಮನಿ ನಥಿಂಗ್ ಬಟ್ ಸೆಕ್ಯೂರಿಟಿ. ನಾಯಿ ಅದಕ್ಕೆ ಸೆಕ್ಯೂರಿಟಿಗೆ. ನಮ್ಗೆ ಸಂರಕ್ಷಣೆ ದೃಷ್ಟಿಯಿಂದ ದುಡ್ಡು ಇದ್ರೆ ಸಾಕು. ಹೆಚ್ಚಿನ ತಗೊಂಡು ನಮ್ಗೆ ಏನ್ ಮಾಡೋದು, ಸುಳ್ಳು ಏನೋ ಒಂದು ನಮಗೆ ವಿಚಿತ್ರ ಮನೋಭಾವನೆ. ಹಿಂಗಾಗಿ ನಮ್ಗೆ ಏನಾಗುವಂತ ಅಂದ್ರೆ, ಆ ಹುಡುಗ ಕೇಳಿದ, ಅವನು ಸ್ವಲ್ಪ ಹೊತ್ತು ಹುಡುಗಿ ಕೇಳಿದ, ಅತಿ ಸಾಧಾರಣ ಎಲ್ಲಿ ಬಿದ್ದದು ಹೇಳ್ರಿ ಹುಡುಗಿ ಕೊಡ್ತೀನಿ. ಅವಾಗ ಕೇಳಿದ್ದು, ಒಳಗೆ ಅಡಿಗೆ ಮನ್ಯಾಗ ಬಿದ್ದದಪ್ಪ. ಅಡಿಗೆ ಮನ್ಯಾಗ ಬಿದ್ದರು ಸುಳ್ಳಿ ಯಾಕೆ ಕೊಡ್ತೀರಿ, ಅದು ಒಳಗೆ ಕಾಗ್ತದ ಈ ಬೆಳಕದ. ನಮ್ದು ಅದ ಪರಿಸ್ಥಿತಿ. ಅದ್ರಾಗ ಸುಖ ಆದಿತ್ತು, ಇದ್ರಾಗ ಸುಖ ಆದಿತ್ತು, ಹಂಗಾದ್ರೂ ಸುಖ ಆದಿತ್ತು, ಹಿಂಗಾದ್ರೂ ಸುಖ ಆದಿತ್ತು. ಆಯುಷ್ಯ ಕಳೆದು ಹೋಗ್ತದೆ. ಸುಖ ಈಗ ನಮ್ಮ ಕೈಗೆ ಹತ್ತುವುದಿಲ್ಲ. ಅದು ಎಲ್ಲರೂ ಅಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಯಾಕೆ ಇವತ್ತಿಷ್ಟು ದೊಡ್ಡ ಆ ಲಂಗೋಟಿ ಹಾಕೊಂಡಿರುವ ಆ ಮನುಷ್ಯನ ಆ ಒಂದು ಮಹಾತ್ಮನ ಕಡೆ ನಾವು ಎಷ್ಟೊಂದು ಭಕ್ತಿ ಭಾವದಿಂದ ಎಷ್ಟೊಂದು ಇದರಿಂದ ಬಂದಿದೆ. ಅವ್ರಿಗೆ ಏನು ಕಳಿಸಿಲ್ಲ ಆಯುಷ್ಯದಾಗ. ಅಖಂಡ ಸಮಾಧಾನ ಅಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞಾನ. ಅಖಂಡ ನಾಮಾಮೃತಪಾನ ತೃಪ್ತಂ. ಪ್ರಮಾಣ ನಾರಾಯಣ ಬರೆದ ಆನಂದ ಸಾಗರ ಬಗ್ಗೆ ಅಖಂಡ ನಾಮಾಮೃತಪಾನ ತೃಪ್ತಂ ದಯಾನವಂ ಪಾವಿತ ಶಿಷ್ಯ ವೃಂದಂ. ನಾವು ಮಹಾರಾಜರು ಏನಂದ್ರು, ಮಹಾರಾಜರಿಗೆ ಅವ್ರು ಏನಂದ್ರು, ಒಬ್ಬ ಬಂದು ಏನಂದ್ರು, ಮಹಾರಾಜ ಪ್ರಪಂಚದೊಳಗೆ ಎಲ್ಲಾದ್ರೂ ಸರಿ ಸಮಾಧಾನ. ಮಹಾರಾಜ ಹೇಳಿದ್ರು, ಸಮಾಧಾನ ಹೊರಗೆ ಇಲ್ಲೇ ಇಲ್ಲ. ಅದು ಸುಮ್ಮನೆ ಹಂಗ ಬಂದಂಗ ಹೋದಂಗ ಇನ್ನೊಬ್ರು ಯಾರೋ ಬಂದು ನಮ್ಗಂದ್ರು, ಕೇಳಿದ್ರಿ ನಮ್ಮ ಅಂಗಡಿನೂ ನಡೆಯುವಲ್ತು. ನಾ ಕೇಳಿದ್ರೆ ಎಷ್ಟು ವರ್ಷ ಆಯ್ತು ನೀವು ಅಂಗಡಿ? ಒಂದು 7-8 ವರ್ಷ. ಮುಂಚೆ ನಡೀತಿತ್ತಿಲ್ಲೋ? ನಡೀತಿತ್ರಿ, ಚಲೋ ನಡೀತಿತ್ತು. ಮತ್ತೆ ಈಗ 2 ದಿವಸ ಆಯ್ತು ನಡೀದಂಗಾಗಿ ಒಂದು 4-6 ತಿಂಗಳ. ನಾನು ಹೆಂಗದ ಅಂದ್ರೆ ಮಹಾರಾಜರ ಶಬ್ದ ಹೇಳ, ಸುಖ ದುಃಖ ಹೆಂಗವ ಅಂದ್ರೆ ಶುಕ್ರ ಪಕ್ಷ ಕೃಷ್ಣ ಪಕ್ಷ ಇದ್ದಂಗೆ. ಖರೆಂದ್ರೆ ಎರಡೂದ್ರೊಳಗೂ ಚಂದ್ರ ಅಷ್ಟ ಸಮಯ ಇರ್ತಾರ. ಶುಕ್ರ ಪಕ್ಷದಲ್ಲೂ ತಗೊಳ್ರಿ, ಕೃಷ್ಣ ಪಕ್ಷದಲ್ಲೂ. ಅದು ಮಧ್ಯಾಹ್ನ ಕೃಷ್ಣ ಪಕ್ಷದಲ್ಲಿ ರಾತ್ರಿ ಗಂಟೆ ಮಾಡ್ಕೊಂಡಾಗ ಚಂದ್ರ ದೊಡ್ಡ ಪ್ರಮಾಣದಲ್ಲಿ ಇರ್ತಾರೆ.
ಶುಕ್ಲ ಪಕ್ಷದಲ್ಲಿ ಸಂಜೆ ನಾವು ಮಲ್ಕೊಳ್ಳೋ ತನಕ ಇರ್ತಾವ ತಿಳ್ಕೊಂಡು ನಮ್ಗೆ ಈ ಚಂದಾಪುರ ಬೆಳಕು ಚಂದ ಬೆಳದಿಂಗಳು ಅಂತ ಅವೇನು ಹೆಚ್ಚು ಕಡಿಮೆ ಆಗುದಿಲ್ಲ 0 to 15, 15 to 0. ಒಂದಕ್ಕೆ 0 ಕಲೆಯಿಂದ ಶೂನ್ಯ ಕಲೆಯಿಂದ 15 ಕಲೆ 15 ಕಲೆಯಿಂದ ಶೂನ್ಯ ಕಲೆ. ಮಹಾರಾಜ ಭಾಷಣ ಸುಖ ದುಃಖ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಸುಖ ದುಃಖ ಅನ್ನೋ ಕ್ಯೂದಲ್ಲಿ ನಿಂತಿದೆ. ಸುಖ ಆಗ್ತದೆ, ದುಃಖ ಬರ್ತದೆ, ದುಃಖ ಆಗ್ತದೆ, ಸುಖ ಬರ್ತದೆ. ನಮ್ಮ ಕರ್ಮದ ಹಿಂದ ಏನ್ರಿ ನಮ್ಮ ಹುಡುಗ ನಮ್ಮ ಮಾತ ಕೇಳಲ್ಲ. ಹುಡುಗ ಯಾರಮ್ಮ? ನಮ್ಮ ಮಗ. ಹುಡುಗ ನಾ ಏನ್ ಮಾಡ್ಬೋದು? ನಿಮ್ಗೆ ಕರ್ಮ ಇರ್ತದ, ನಾನೇನ್ ಮಾಡೋದು? ಇಲ್ಲಿ ನೀವ ಒಂದ್ ಸ್ವಲ್ಪ ಏನಾದ್ರು ಹೇಳಿ ಹೇಳ್ತದೆ. ನಾಳೆ ಬರ್ರಿ ನಿಮಗೆ ಸಂಕಲ್ಪ ಮಾಡಿಸ್ತೇನೆ. ನೀವು ದಿನ ಒಂದು 10,000 ಜಪ ನೋಡ್ರಿ. ಆಮೇಲೆ ನಿಮ್ ಹುಡುಗ ಮಾತು ಕೇಳ್ತಾನೋ ಇಲ್ಲೋ ಅನ್ನೋ ಕಡೆ ನೀವು ಲಕ್ಷ ಉಳಿದಿಲ್ಲ. ಮಹಾರಾಜರು ಒಬ್ಬರು ಮನೆಗೆ ಹೋಗಿದ್ರು. ಆ ಮನುಷ್ಯನಿಗೆ 75 ವರ್ಷ ಆಯ್ತು. ಅವ್ರ ಮಹಾರಾಜರಿಗೆ ಏನಂದ್ರು, ಮಹಾರಾಜ್ ನನ್ನ ಪ್ರಪಂಚ ಸುಧಾರಿಸ್ಕೊಡ್ತೀನಿ. ಮಹಾರಾಜರು ಫಸ್ಟ್ ಏನಂದ್ರು, काय काळजी करू नका रावसाहेब, काय काळजी करू नका. 7 दिवसात तुमचा प्रपंच सुधारून देतो. 7 दिवसात हे प्रपंच सुधारिಸ್ಕೊಡ್ತೀನಿ. ಅವ್ರಿಗೆ ಆಶ್ಚರ್ಯ. 7 ದಿನದಾಗ ಮೊದಲ ಭಾವುಸಾಹೇಬ್ ಹೇಳಿದ್ರು, ಭಾವುಸಾಹೇಬ್ 7 ದಿನದಾಗ ಇವರು ಪ್ರಪಂಚ ಸುಧಾರಿಸ್ಕೊಡ್ತೀನಿ ನೋಡ್ರಿ ಅದು. ಮುಂದೆ ಬರೋಬ್ಬರಿ 7ನೇ ದಿವಸ ಶುಕ್ರವಾರ ಅಮೃತ ಹೋದ್ರು. ನಮ್ದು ಕಡೆ ಈಗ ಸುಧಾರಿಸ್ತದ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಈ ಪ್ರಪಂಚ ಸುಧಾರಿಸುತ್ತ ಕೂಡುವ ಏನು ಆಗ್ತದೆ. ಮಹಾರಾಜ ಹೇಳಿದ್ರು, ಪ್ರಪಂಚ ಅಂದ್ರೆ ಹಸಿ ಮಣ್ಣಲ್ಲಿ ಬಾಳಿತ್ತ. ಇದನ್ನ ನೀವು ಎಷ್ಟು ತೊಳಿತೀರೋ ಅಷ್ಟು ರಾಜಿನ ಬರೋದು ಹೊರತು ಇದು ಸ್ವಚ್ಛ ಆತು ಅನ್ನುವಂಥದ್ದು. ಇದು ಯಾರಿಗೆ ತಿಳಿತು ಅಂದ್ರೆ ಭಾವುಸಾಹೇಬ್ ತುಕಾರಾಮ್ ಮಹಾರಾಜರಿಗೆ ತಿಳಿತು. ತುಕಾರಾಮ್ ಮಹಾರಾಜರು ದೇವೂರಲ್ಲಿ ಇದ್ದಾಗ ದೊಡ್ಡ ಶ್ರೀಮಂತರಲ್ಲಿ ಮುಂಚೆ ಅವರು ಸಾಲ ಕೊಡ್ತಿದ್ರು, ಮಸಾಲೆ ವ್ಯಾಪಾರ ಮಾಡ್ತಿದ್ರು. 2 ಎತ್ತುಗಳ ಮೇಲೆ ಮಸಾಲೆ ಹೇರ್ಕೊಂಡು ಹೋಗಿ ಬೇರೆ ಬೇರೆ ಊರಿನ ಸಂತಿ ಒಳಗೆ ಮಸಾಲೆ ಮಾಡ್ತಿದ್ರು. ವಿಶೇಷವಾಗಿ ಒಣ ಮೆಣಸಿನಕಾಯಿ ಮಾಡ್ತಿದ್ರು. ಬಡ್ಡಿಯಲ್ಲಿ ಸಾಲ ಕೊಡ್ತಿದ್ರು ಜನರಿಗೆ. ಅಂದಿ ತಾಟ್ ಬೀಟ್ ಸಾವುಕಾರ ಅಂತಿದ್ರು. ಎಲ್ಲಾರು ವ್ಯವಹಾರಕ್ಕೆ ತಕ್ಕ ಇದು ಬಡ್ಡಿ ವಸೂಲು ಮಾಡ್ತಿದ್ರು, ಅಸಲು ವಸೂಲು ಮಾಡ್ತಿದ್ರು. ಇದೇ ಟಿವಿಲಿ ಮೊದಲೇ ಹೆಂಡತಿ ಟಿವಿ ಆಗಿ ಪೇಷಂಟ್ ಆಕೆ ಹೊಟ್ಟಿಲೆ ಒಂದು ಮಗ ಹುಟ್ಟಿದ್ರು. ಅವ್ರವ್ರು ಏನ್ ಮಾಡಿದ್ರು, ಅಲ್ಲ ಮುಂಚೆ ಒಂದು ಆಕೆ ಟಿವಿ ಪೇಷಂಟ್ ಇದ್ದು ಮಕ್ಕಳಾಗಿತ್ತು. ಅವಾಗ ತುಕಾರಾಮ್ ಅವ್ರ ತಾಯಿಗೆ ಏನ್ ಅನ್ನಿಸ್ತು, ಈ ಡೆಡ್ ದಾರಿ ಬಿಡ್ರೆ ಸ್ವಲ್ಪ ಇದು ಸರಿ ಸ್ವಲ್ಪ ಸರಿ. ಅವ್ರಿಗೆ ಏನ್ ಅನ್ನಿಸ್ತು, ಈ ಹೆಣ್ಮಗಳು ಹೇಳಿಕೆ ಟಿವಿ ಪೇಷಂಟ್ ಇಲ್ಲ, ಕ್ಷಯರೋಗಿ ಇದ್ದಾರ, ಈಕೆ ಹೊಟ್ಟಿಲೆ ಮಕ್ಕಳಾಗೋದು ಕಠಿಣ. ಇನ್ನೊಂದು ಮದ್ವೆ ಮಾಡಿದ. 2ನೇ ಮದ್ವೆ ಪುಣೆದ ಹೆಣ್ಮಗಳು ಜೀಜಾಬಾಯಿ. ಅದು ಜೀಜಿಬಾಯಿ. ಅಲ್ಲಿ ಹಿಂದೂದೊಳಗೆ ಜೀಜಿಬಾಯಿನು ಜೀಜಿಬಾಯಿ, ಈಕಿನೂ ಜೀಜಿಬಾಯಿ. ಸ್ವಲ್ಪ ಶ್ರೀಮಂತ ಬಂತಂದ್ರೆ ಹೆಣ್ಮಗಳು. ಅಕ್ಕಿ ಹೊಟ್ಟಿಲಿ 2 ಮಕ್ಕಳು. ಆಮೇಲೆ ಒಮ್ಮೆಲೆ 3 ವರ್ಷ ಬರಗಾಲ ಬಿಟ್ಟೇವು. ಒಂದು ಹನಿ ಮಳೆ ಆಗಲಿಲ್ಲ 3 ವರ್ಷ. ದನ ಕರ ಸಾಯ್ಲಿಕ್ಕತ್ತು, ಮೇವಿಲ್ಲ, ಇದು ಇಲ್ಲ, ಜನರು ಬಟ್ಟಿಗೆ ಇಲ್ಲ, ಇಲ್ಲಂಗಾತು, ಜನರು ಸಾಯ್ಲಿಕ್ಕತ್ತು. ಅರವತ್ತ 1968ನೇ ಇಸ್ವಿಯಲ್ಲಿ 66ನೇ ಇಸ್ವಿಯಲ್ಲಿ 1925ನೇ ಇಸ್ವಿಯಲ್ಲಿ ಇಡೀ ಭಾರತ ತುಂಬಾ ಏನಾಗಿತ್ತು ಅಂದ್ರೆ ಇನ್ಫ್ಲೂಯೆಂಜಾ. ಅವಾಗಿನ ಕಾಲದಲ್ಲಿ 1 ಕೋಟಿ ಜನ ಸತ್ತು. ಅವಾಗ ಹೌಸಾಹೇಬರು ಇರ್ತಾರೆ. ಹೌಸಾಹೇಬರಿಗೆ ಎಲ್ಲ ದಿನ
ಹಿಂಗೆಲ್ಲ ಜನರಿಗೆ ಅದು ಇನ್ಫ್ಲೂಯೆನ್ಸ್ ಆಗೋದು ಇದು ನೋಡಿ ಭಾಳ ಇದು ಅನ್ನಿಸ್ತು. ಮಹಾರಾಜ್ ಏನ್ ಮಾಡ್ತೀರಿ? ಮಹಾರಾಜರು ಏನಂದ್ರು? ಮಹಾರಾಜರೊಬ್ಬರು ಏನ್ ಕೇಳಿದ್ರು? ಮಹಾರಾಜ್ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಉತ್ಪಾತ ಆಗ್ತಾವಲ್ಲ, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪು, ಜ್ವಾಲಾಮುಖಿ, ಸಮುದ್ರದಲ್ಲಿ ಗಾಳಿ ಬೀಸುವುದು, ಇವೆಲ್ಲ ಸತ್ಪುರುಷರಿಗೆ ಏನು ಅನಿಸೋದಿಲ್ಲೇನು? ಮಹಾರಾಜ ಎಷ್ಟು ಚಂದ ಹೇಳಿದ್ರು ಅಂದ್ರೆ, ಅಲ್ಲ ಮೆಣಸಿನಕಾಯಿ ಖಾರ ಅಂತ ಯಾರಿಗೇನೆಲ್ಲ ಅನಿಸ್ತಾ ಇದೆ, ಹುಣಸೆ ನೀರು ಕೆಟ್ಟ ಕುಡಿಯೋದ ಇದು ಅನಿಸ್ತಾ ಇದೆ. ಅದೇ ಲಕ್ಷಣಪ್ಪ, ಏನ್ ಮಾಡ್ಲಿಕ್ಕೆ ನಮಗೆ ಏನೇನು ಸಹ ಆಗುವುದಿಲ್ಲ. ನಾನು ಯಾರು ಅದಕ್ಕೆ ಏನ್ ಬಿಸಿಲು ಬಿಸಿಲು ಹೆಚ್ಚಾದ್ರು ತ್ರಾಸ, ಸ್ವಲ್ಪ ಥಂಡ್ ಭಾಳ ಏನ್ ಥಂಡಿನಿ ಸಾಕಾಗಿ ಹೋಗ್ಯದ, ಎಲ್ಲೂ ಸಾಕಾಗಿ. ಮಳೆ ಒಂದ್ ಸ್ವಲ್ಪ ಭಾಳ ಕಟ್ಕೊಂಡು ಹೋಗೋದು, ಮಳೆ ಬರೀ ಏನ್ ಒಂದು ಸಲ ಮಳೆ ಹತ್ತಿಬಿಟ್ಟು ಅದು ಸಹನಿಲ್ಲ, ಇದು ಸಹನಿಲ್ಲ, ಮಳೆ ಆಗದೆ ಇದ್ದು ಸಹನಿಲ್ಲ, ಅದು ಸಹನಿಲ್ಲ. ಅದು ಈ ಸೃಷ್ಟಿ ಕ್ರಮ, ಅದು ಸೃಷ್ಟಿ ವ್ಯವಸ್ಥೆ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಭಗವಂತನ ಸಂಕಲ್ಪದಂತೆ ಹೆಂಗಾಗ್ತದೆ ಹಂಗಾಗ್ತದೆ. ಅದಕ್ಕೆ ಏನೂ ನಮಗೆ ಸಂಬಂಧ ಇಲ್ಲ, ಅದು ಯಾವುದೂ ನಮ್ಮ ಕೈಯಾಗಿಲ್ಲ. ಆದ್ರೂ ಸುಳ್ಳ ಚರ್ಪಡಿಸ್ತದೆ. ಮನೆಯಾಗಿಂದ ಚರ್ಪಡಿಸ್ತಿರ್ಬೋದು ಹೇಳಿ ನೋಡಿ. ತಿಳ್ಕೊಂಡು ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಬಾಬು ಸಾಹೇಬ್ರಿಗೆ ಮಹಾರಾಜ ಕನಸಿನಾಗ ಬಾಬು ಸಾಹೇಬ್ ಯಾಕೆ ಇಷ್ಟು ಚಿಂತೆ ಮಾಡ್ಕೊಳ್ತಾರೆ? ಏನ್ರಿ ಎಲ್ಲ ಕಡೆ ಅವ್ರು ಸಾತ್ರಿ ಇವ್ರು ಸಾತ್ರಿ, ಒಂದು ಕೆಲಸ ಮಾಡಿ, ನಾನು ನಿಮ್ಮೊಂದು ಕಷಾಯ ಮಾಡ್ಲಿಕ್ಕೆ ಹೇಳಿದ್ದ, ದೊಡ್ಡ ಪಾತ್ರೆ ಒಂದು ಕಷಾಯ ಮಾಡಿ, ಯಾರು ನಿಮ್ಮ ಕಡೆ ಬರ್ತಾರೋ ಅವ್ರಿಗೊಂದು ವಾರ್ಗ ಕಷಾಯ ಕೊಡ್ತಾರೆ. ಅದು ಯಾರಿಗೆ ಸಿಗುತ್ತದೋ ಅವ್ರು ಬದುಕ್ತಾರೆ, ಯಾರು ಸಿಗಂಗಿಲ್ಲ ಅವ್ರು ಬದುಕಾಗಿ ಅವ್ರು ಬದುಕ್ಬೋದು ನೋಡ್ರಿ. ಅರ್ಥಾತ್ ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರೆ, ಸತ್ಪುರುಷನ ಕಳಕಳಿ ಯಾಕೆ, ನಮ್ಗೆ ಹಿತ ಆಗಲಿ ಕಲ್ಯಾಣ ಆಗಲಿ ಅನ್ನುವಂಥ ಕಳಕಳಿ ಯಾಕೆ, ಅದು ನಮಗೆ ಅರ್ಥನೇ ಆಗಂಗಿಲ್ಲ. ನಾವು ಎಷ್ಟರೇ ಅಸ್ವಸ್ಥ ಮತ್ತು ಅಧೀನಿರ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ ಸರಿಪಡಿಸ್ತೀವಿ. ಆದ್ರೆ ಸತ್ಪುರುಷರ ಜೀವನ ನೋಡಿದ್ರೆ ನಮಗೆ ಆಶ್ಚರ್ಯ. ಬ್ರಹ್ಮಾನಂದ ಮಹಾರಾಜರು ಎಷ್ಟು ಮಳಿ ಗಾಳಿ ಬಿಸಿಲು ಅದು ಇದು ಎಷ್ಟು ಸಹ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ. ಮಹಾರಾಜರ ವಯಸ್ಸಿನ 8ನೇ ವರ್ಷ ಮನೆ ಬಿಟ್ಟರು, ಮಾತ್ರ ಬಂದರು, ಮದುವೆ ಆದ್ರು, 10ನೇ ವರ್ಷ ಮದುವೆ ಆದ್ರು, 12ನೇ ವರ್ಷ ಮತ್ತು ಮನೆ ಬಿಟ್ಟರು. ಎಷ್ಟು ಕಷ್ಟ ಆಗಿರ್ಬೋದು. ಮನ್ಯಾಗ ಒಂಚೂರು ಫ್ಯಾನ್ ಮೂರು ಕೂಡಲೇ ನಾವು ಎಷ್ಟು ಸರಿಪಡಿಸ್ತೀವಿ. ಮನೆ ಯಾರೋ ಹೆಣ್ಣು ಬಂದಿದ್ದು ಆಯ್ತು, ಜೊತೆಗೆ ಒಂದು ಪಂಖ ತಗೊಂಡ್ರೆ ನೀವು ಕೆಲವರು ನೋಡಿವ್ ನಾವು ಕೂತಿರ್ತಾರೆ ಸವಾಲಾಗ ಯಾಕೆ ಕಾಳು ಸುಳ್ಳ ಅಸ್ವಸ್ಥ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಮಹಾರಾಜರು ಏನಂದ್ರು ಸಮಾಧಾನ ಹೊರಗಿದ್ದೇ ಇಲ್ಲ, ಒಳಗಿರೋ ಸಮಾಧಾನ ನಾವು ಪಡ್ಕೊಳ್ಳೋದೇ. ಒಳಗೇನದಂದ್ರೆ ಯಾವ ಪರಮಾತ್ಮ ಒಳಗಿದ್ದಾನೋ ಜೀವ ಭಾವದಿಂದ ಆತ್ಮಭಾವದ ನಮ್ಮ ಅಂತಃಕರಣದಲ್ಲಿ ಅವನ ಇರುವಿಕೆಯಿಂದಾಗೇನೆ ನಾವು ಜೀವಂತಿದ್ದೀವಿ. ನಾವು ಇಷ್ಟು ವರ್ಷ ನಮ್ಗೆ ಇಷ್ಟು ವರ್ಷ ನಾವು ಅಷ್ಟು ವರ್ಷ ಅಂತಿರ್ತೀವಿ. ಈಗ ನೀವು ನಿಮ್ಮ ಪುರುಷಾರ್ಥದಿಂದ ಇದ್ದೀರಿ, ನಾವು ಇಟ್ಟಾನು ಅಂತಿದ್ದೀವಿ. ನಾವು ತಗೊಂಡು ಹೋಗ್ಬೇಕಂದ್ರೆ ಎಷ್ಟೊತ್ತಲ್ಲಿ ತಗೊಂಡು ಹೋಗ್ಬೇಕಂತ ಅನ್ಸಿದ್ರೆ ಇದೇ ಈಗ ನಾವು ಅವ್ರ ಕೂಡ ಚಹಾ ಕುಡ್ಕೊಂಡು ಕೂತಿದ್ವಿ. ಹೋದ್ರೆ ನಾವು ಸಿನಿಮಾ ನೋಡಿದ್ವಿ, ಕಾಲೇಜ್ ನೋಡಿದ್ದಾಗ ಬಹಳ ಕಡಿಮೆ ನೋಡೋದು ನಾನು. ಅವ್ರ ವಕ್ತ್ ಅಂತ ಒಂದು ಸಿನಿಮಾ ನೋಡಿದ್ವಿ. ಅವ್ರಿಬ್ರು ಚಹಾ ಕುಡ್ಕೊಂಡು ಕೂತಿರ್ತಾರೆ. ಇವ್ನು ಚಹಾದ ಬಸಿ ಬಾಯಿಗೆ ಹೋಗೋದಕ್ಕೆ ಸಾಕ. ನಿನ್ನೊಂದು ಮಾತು ಬಂದೊಂದು ಹೇಳಿದ್ದೆ, ಆಮೇಲೆ ತೋರಿಸ್ತೀನಿ ವರ್ಷ ಆದ್ಮೇಲೆ. ಡೋಂಬಿವಲಿಯಲ್ಲಿ ಒಂದು ದತ್ತಾತ್ರೇಯ ದೇವಸ್ಥಾನದಲ್ಲಿ ಹೆಣ್ಮಕ್ಳು ಆರತಿ ಮಾಡ್ಲಿಕ್ಕೆ ಪೂಜಾರಿ ಮಧ್ಯಮ ವಯಸ್ಸಿನವರು. ಆ ಪೂಜಾರಿ ಇವರು ಇದಕ್ಕೇನು ಸ್ವಾಮಿ ನರಸಿಂಹ ಸರಸ್ವತಿಗೆ ಗುರು ಮೂರ್ತಿಗೆ ಅಂತ ಆರತಿ ಮಾಡೋರು. ಆ ಪೂಜಾರಿ ಮುಂಚೆ ದೇವರಿಗೆ ಆರತಿ ಮಾಡಿ
ಇವ್ರ ಕೈಯಾಗ ಹೆಣ್ಮಕ್ಳ ಕೈ ತಂದು ಕೊಟ್ಟರು, ಹೆಣ್ಮಕ್ಳನ್ನು ಹಿಡ್ಕೊಂಡು ಆರತಿ ಮಾಡಿದ್ರು. ಪೂಜಾರಿ ಆ ಗರ್ಭಗುಡಿ ಬಾಗಿಲು ಇದಕ್ಕೆ ನಿಂತಿದ್ರು ಚೌಕಟ್ಟಿಗೆ. ಎಷ್ಟು ಸುಮಾರು 50-52 ವರ್ಷದ ಪೂಜಾರಿ ನಿಂತ್ಕೊಂಡು ನಮ್ಮ ಕಡೆ ಅದು ವಿಡಿಯೋ ಅದು. ಇನ್ನೊಬ್ರು ಪುಣೆದಾಗ ಒಬ್ರು ತೀರ್ಕೊಂಡು ಶರಣರನ್ನ ಮರಣರನ್ನ ನೋಡ್ಬೇಕು ಅಂತ. ನಾವು ಹೆಂಗ ಬದುಕಿದೀವಿ ಅನ್ನೋದು ರಿಸಲ್ಟ್ ನಾವು ಹೆಂಗ ಸಾಕ್ತೀವಿ ಅನ್ನೋದು. ಯಾಸಿಸಾಟಿ ಕೇಳ ಹೋತಾ ಅಟ್ಟಹಾಸ ಶೇವತ ದಿಸ ಗೋಡವ. ಇಷ್ಟಕ್ಕಾಗಿ ನಾನು ಆಯುಷ್ಯ ಹರಪಡಿಸಿದೆ. ಅದಕ್ಕಾಗಿ ನನ್ನ ಕೊನೆಯ ಇದು ದಿವಸ ಏನದನ್ನು, ಕೊನೆಯ ಭಾವನೆ ಏನದನ್ನು ಶಾಂತವಾಗಿ ಸಮಾಧಾನ ಹೋಗ್ಬೇಕು. ಯಾದಿಸಾಟಿ ಕೇಳ ಹೋತಾ ಅಟ್ಟ ಶೇವತ ದಿಸ ಗೋಡವ. ಶರಣರನ್ನ ಮರಣದಲ್ಲಿ ನೋಡ್ಬೇಕು. ಅಮೃತ ಮನೆಯ ಹರಿಭಕ್ತ ಅಂತ ಶೇವಟ್ ಕಲಿಸಿ ಗೋಡ. ಅವರ ಮರಣ ಮಧುರ. ಮಹಾರಾಜನ ನೋಡಿ, ಮಹಾರಾಜನ ನೋಡಿ ಆಶ್ಚರ್ಯ, ಎಷ್ಟು ಶಾಂತವಾಗಿ. ಮಹಾರಾಜರಂತೂ ಸುಮಾರು ಬೆಳಿಗ್ಗೆ 5:55 ಬಿಟ್ರೆ ಗುರುವಾರ ದಿವಸನ ಕೇಳಿ, ಬಹುಸಾಹೇಬ್ ನೀ ಸೋಮವಾರ ಸಕಾಲ ಬರಲ್ಲ, ನಾವು ಸೋಮವಾರ ಬೆಳಿಗ್ಗೆ ಹೋಗ್ತೀವಿ. ಅರ್ಥಾತ್ ಆ ಪೂಜಾರಿ ತತ್ತಿ ಅವ್ರ ಕೈ ಕೊಟ್ಟು ಸುಮ್ಮನೆ ನಿಂತಾರೆ, ಕೈ ಮುಗ್ಕೊಂಡು. ಯಾರು ನುಡಿ ಅನ್ನೋರ್ಗೆ ತಪ್ಪು ಅಂತಿದ್ದು ಹೋಗಿವಿ, ಪೂಜಾರಿನ ಹೋಗಿ. ಆಮೇಲೆ ಪುಣೆದಲ್ಲಿ ರಾಮ್ ಭಾವು ಅಂತಿದ್ದು 103 ವರ್ಷ ಆಗಿದೆ. ಅವ್ರದ್ದು ವಿಡಿಯೋ ಅದ ಅಂತೇಳಿ. ಅವ್ರಿಗೆ ಕಾಟ್ನ ಬರ್ಕೊಂಡು ಹಿಂಗೆ ಜಪ ಮಾಡ್ಕೋತ ಏನ್ ಭಾಗ್ಯದ. ಅದಕ್ಕೆ ಭಗವಂತ ಹೇಳ್ತಾನೆ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಯಂ ಯಂ ಭಾವಂ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುದ್ಧಚ್ಚ. ಯಾರ ಶಬ್ದಗಳು ನಮಗೆ ವಿಶ್ವಾಸ ಅನಿಸ್ತದೆ? ಭಗವಂತ ಅಲ್ಲ, ಅವರ ಕೇಳಿದ ಶಬ್ದದಾಗೂ ಅನಿಸ್ತು. ವಿಶ್ವಾಸ ಅನಿಸೋ ಲಕ್ಷಣ ನಮ್ಮ ಜೀವನದಲ್ಲಿ ಬರಬೇಕಿಲ್ಲ. ಮಹಾರಾಜ ಹೇಳಿದ್ರು, ನಾಮಸ್ಮರಣೆ ಮಾಡಿ ಸಮಾಧಾನ. ನಾನೊಂದು ಹೇಳಿಕತ್ತಿದ್ದೆ, ಅದು ಚೂರ ಅರ್ಥ ಆಗ್ತದೆ. ಶಂಕರ ಶಾಸ್ತ್ರಿ ಮಾಸೂರ್ಣಕರ್ ಅಂತಿದ್ರು ಮಹಾರಾಜರ ಹತ್ರ. ಮಹಾರಾಜ ಅವ್ರಿಗೇನು ಒಂದು ಅನುಗ್ರಹ ಕೊಟ್ಟು ಕೂಡ ಅವ್ರಿಗೇನು ಶಂಕರ ಶಾಸ್ತ್ರಿ ಎಲ್ಲ ರಾಮ ಹೃದಯ ಸಂಧಾದೆ. ಇವ್ರಿಗೆ ರಾಮ ಹೃದಯದ ಪಾಠ ಹೇಳಿ ಅವ್ರು ಹೇಳ್ತಿದ್ರು. ಒಂದು ದಿವಸ ಅವ್ರ ಕೇಳಿ ಮಹಾರಾಜ, ರಾಮ ಹೃದಯ ಎಷ್ಟು ಕಠಿಣದ ಅಂದಿಕ್ಕೆ ಅತ್ತಂತೂ ತಿರೋ ದೂರ ಉಳಿತು, ನೀವು ನಾಮಸ್ಮರಣೆ ಮಾಡಂತೀರಿ ಮಾಡ್ತೀವಿ ಕೊಡ್ತೀವಿ, ಆ ರಾಮ ಹೃದಯ ಓದಂತ ಯಾಕೆ ಹೇಳ್ತೀರಿ? ಮಹಾರಾಜರ ಮುಗುಳ್ನಕ್ಕೆ ಏನಿದ್ರು ಶಾಸ್ತ್ರಿಗುವ. ಈ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇಲ್ಲ, ನೀವು ಮೈಯಾಗ ಆರಾಮಿಲ್ಲ, ನೀವು ಡಾಕ್ಟರ್ ಕಡೆ ತೋರಿಸಿದ್ರಿ. ಅವ್ರು 4 ಮಾತ್ರೆ ಕೊಟ್ಟರು, ಹುಡುಗಿ ಕೊಟ್ಟರು. ಇವನ್ನ ನೀವು ಮುಂಜಾನೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನುಂಗಿ ನೀರು ಕೊಡಿ, ಆರಾಮ. ಅವಾಗ ನಾವು ಅಕಸ್ಮಾತ್ ಡಾಕ್ಟರ್ಗೆ ಅಂದ್ವಿ, ಡಾಕ್ಟರ್ಗಳಿಗೆ ಏನ್ ಕಂಟೆಂಟ್ಸ್ ಅನ್ನೋದು ತಿರುತ್ತಂತ ತಗೊಳಂಗಿಲ್ಲ ಅಂತ. ಮಹಾರಾಜರು ಏನ್ ಹೇಳಿದ್ರು ಅಂದ್ರೆ, ಏನ್ ಹೇಳಿನು ಅನ್ನೋದಕ್ಕಿಂತ ಯಾರು ಹೇಳ್ಯಾರ ಅನ್ನೋದು ಮಹತ್ವ. ನಾಮಸ್ಮರಣೆ ಮಾಡೋದು ಯಾರು ಹೇಳ್ಯಾರ? ಮಹಾರಾಜ. ಏನಮ್ಮ ಕೈಮ ಸಿಗಂಗಿಲ್ರಿ ಮಹಾರಾಜರು. ಅದಕ್ಕೂ ಒಂದು ಮಾತು, ನಿಮ್ಮ ಪ್ರಪಂಚದಲ್ಲಿಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಏನ್ ಪ್ರಪಂಚದ ಒಂದು ಪ್ಯಾಟರ್ನ್ ಅದನ್ನು ಅದರೊಳಗ ಇದ್ದುಕೊಂಡು ಯಾವುದನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಪ್ರಾಮಾಣಿಕವಾಗಿ ನಿಮಗೆ ಅಗ್ರಿ ಎಷ್ಟು ಸಮಯ ಸಿಗ್ತದನೋ ಅಷ್ಟು ಮಾಡಿದ್ರೆ ಸಾಕು. ನಾವು ಸುಮ್ಮನೆ ಟಿವಿ ನೋಡ್ಕೊಂಡು ಕೂಡ್ತೀವಿ, ಮೊಬೈಲ್ ಹಿಡ್ಕೊಂಡು ಕೂಡ್ತೀವಿ, ಎಷ್ಟು ಟೈಮ್ ಬೇಕು. ಅರ್ಥಾತ್ ಏನು ಮಹಾರಾಜರು ಒಬ್ಬರಿಗೆ ಏನೊಂದು ಮಹಾರಾಜ ರಾಮನವಮಿ ಉತ್ಸವ ನಡೆದಿತ್ತು ಮುಂದಾವರೆ. ಮಹಾರಾಜ್ ನಾವು ಪ್ರತಿ ದಿವಸ ರಾತ್ರಿ ನಾವೆಲ್ಲ 4-5 ಮಂದಿ 4 ತಾಸು ಖರೀದಿ ಮಾಡ್ತೀವಿ. ಮಹಾರಾಜ ಅದಕ್ಕೆ ಏನಲ್ಲಿ ಸುಮ್ಮನೆ ಮಹಾರಾಜ ಏನಂದ್ರು, ಬಾಕಿ ಟೈಮ್ ಏನ್ ಮಾಡ್ತೀವಿ ಅಕ್ಕಿ ಬೆಳಿತೀವಿ, ಏನ್ ಮಾಡಿದಂಗ
ನಾ ರಾತ್ರಿ 4 ತಾಸು ಭಜನೆ ಮಾಡಿದ್ವಿ 10ರಿಂದ 2 ತನಕ. ಮುಂದ ಅರ್ಧ 10 ಗಂಟೆ ತನಕ ಏನ್ ಮಾಡ್ತಿದ್ವಿ. ಮಹಾರಾಜರು ಹೇಳಿದ್ರು, ಮಹಾರಾಜ ಇನ್ನೂ ಒಂದು ಮಾತು ಹೇಳ್ಯಾರ, ಒಂದು ದೊಡ್ಡ ಒಂದು ಕಲ್ ಹೊಡಿಯೋದು, ಯಾರೊಂದು ನಾವು ನೀರಿಂದ ಒಂದು ಟಾಕಿ ಇರ್ತೀವಿ, ಆ ಟಾಕಿಯಿಂದ ಒಂದೊಂದು ಹನಿ ನೀರು ಅದನ್ನ ಬೀಳುವಂತ ವ್ಯವಸ್ಥೆ ಮಾಡಿ. ಮುಂಚೆ ಒಂದು 100 ಕೋಟಿ ಸಾವಿರ 100 ಕೊಡ ನೀರು ಸುಡ್ವಿ, ಅದನ್ನ ಅದು ನಾನು ಬಿದ್ದು ಹರಿದು ಹೋಗ್ತದೆ. ಅದು ಅದರ ಒಂದು 100 ಕೊಡ ನೀರು ಇದ್ರೆ ಹನಿ 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 ಅದನ್ನ ಬೀಳಿಕ್ಕೆ ಹತ್ತಿದ್ರೆ ಸಣ್ಣಗೆ ಗಲ್ಲಿ ತೂತು ಬಿದ್ದು ನಿಧಾನವಾಗಿ ತಂದು ಹತ್ತ ಸೀಳಿಕ್ಕೆ ಒಂಥರ ಒಳಗೂ ಹೋಗ್ತು. ಹೆಂಗೋ ಹಂಗೆ ಮಹಾರಾಜರು ಏನಂದ್ರು ಅಂದ್ರೆ, ಒಂದೇ ದಿವಸ ನಾವು ಬೀಜ ಅಂತ ಮಾಡಿದ್ರೆ ಏನಾಗೋದು, ಆದ್ರೆ ಹನಿ 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 ಇದಕ್ಕಿಂತಲೂ ಹೆಚ್ಚಿಗೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅನ್ವಟ್ ಮಾಡ್ತಾರೆ. ಬಹುಸಾಹೇಬರಂತೂ ಹೇಳ, ನೌಕರಿ ಮಾಡಿ ಪ್ರಪಂಚದಲ್ಲಿದ್ದು 9 ಮಕ್ಕಳಿದ್ದು ಆ ಮಕ್ಕಳನ್ನು ಕಟ್ಟಿಕೊಂಡು ಕೇವಲ ಒಂದು ಶ್ರದ್ಧಾದ ಆಧಾರದ ಮೇಲೆ ಮಿಲಿಟರಿ ಅಕೌಂಟ್ಸ್ ನಲ್ಲಿ ನೌಕರಿ ಮಾಡ್ತಿದ್ರು. ರಿಟೈರ್ ಆಗುವವರೆಗೂ ನೌಕರಿ ಮಾಡ್ತಿದ್ರು. ಬರೀಗೆ 2 ವರ್ಷದ್ದು ವಾಲಂಟಿಯರ್ ರಿಟೈರ್ಮೆಂಟ್, 2-3 ವರ್ಷ. 1904ನೇ ಇಸ್ವಿಯಲ್ಲಿ ಅವರು ವಾಲಂಟಿಯರ್ ರಿಟೈರ್ಮೆಂಟ್. ಅವರಿಗೆ 9 ಜನ ಮಕ್ಕಳು, 4 ಜನ ಗಂಡಸು ಮಕ್ಕಳು, 5 ಜನ ಹೆಣ್ಣು. ಅವ್ರ ಮುಂಚೆ ಸಾಕಾರದಲ್ಲಿ. ಆಮೇಲೆ ಅವ್ರಿಗೆ ಏನಾಯ್ತು, ಗದಿಗೆ ಹೊರಟ ಗದಿಗಿನಲ್ಲಿ ಅವಾಗ ಬ್ರಹ್ಮಾನಂದ ಮಹಾರಾಜರು ಬೆಳಗಲಿಗೆ ಬಂದ್ರು. ಒಂದ್ಸಲ ಮಹಾರಾಜರನ್ನವರು ಬ್ರಹ್ಮಾನಂದ ಮಹಾರಾಜ ಬೆಳಗಲಿ ಕರ್ಸೋಳಿಕತ್ತಿದ್ರು. ಅವಾಗ ಅವ್ರ ಗದಗಿನಲ್ಲಿ ಅಲ್ಲಿ ಪ್ರತಿಷ್ಠಿತ ಜನರ ಜೊತೆಗೆ ಬ್ರಹ್ಮಾನಂದ ಮಹಾರಾಜ ಬಹಳಷ್ಟು ಪರಿಚಯ ಆಗಿತ್ತು ಮತ್ತು ಬ್ರಹ್ಮಾನಂದ ಮಹಾರಾಜರ ಬಗ್ಗೆ ಎಲ್ಲರಿಗೂ ಬಹಳ ಗೌರವ. ಬ್ರಹ್ಮಾನಂದ ಮಹಾರಾಜರ ಗುರುಗಳು ಬರ್ತಾರೆ ಅದು ಕೂಡ ಎಲ್ಲರಿಗೂ ಬಹಳ ಸಂತೋಷ ಆಗಿ ಬಹಳಷ್ಟು ಜನ ಒಳ್ಳೆ ಪ್ರತಿಷ್ಠಿತ ಜನರು, ವಕೀಲರು, ಡಾಕ್ಟರ್ರು, ಅಂಥವ್ರು ಇಂಥವ್ರು ಎಲ್ಲರೂ ಏನದನು ಸ್ಟೇಷನ್ಗೆ ಹೋಗಿ ಅದ ಬಹುಸಾಹೇಬರು ಯಾರು ಏನ್ ಗೊತ್ತಿದ್ರು. ಮತ್ತೆ ಸಲ ಹೇಳಿಲ್ಲ, ಗೋಂದಾವಲಿಯೊಳಗೆ ಭೇಟಿ ಬಹುಸಾಹೇಬರು ಬೆಳಿಗ್ಗೆ ಸ್ನಾನ ಮಾಡಿ ಸಂಧ್ಯಾವಂದನ ತಯಾರಿಯಲ್ಲಿದ್ರು. ಅವಾಗ ಮಹಾರಾಜ ಸರಳ ಅದಕ್ಕೆ ಹೋದ್ರು. ಅವಾಗ ಬಹುಸಾಹೇಬರಿಗೆ ಮಹಾರಾಜರಿಗೆ 32 ವರ್ಷ, ಬಹುಸಾಹೇಬರಿಗೆ 30 ವರ್ಷ. ಮಹಾರಾಜರು 2 ವರ್ಷ ಕೊಡ್ತಾರೆ. ಅಲ್ಲಿ ಹೋದ್ರು. ಅವಾಗ ಅವ್ರು ಕಪ್ಪನಿ ಹಾಕೊಂಡಾರ, ಗಂಧ ಕೇಸರಿ ಗಂಧ ಹಾಕೊಂಡಾರ, ಕುಬಿಡದ ಕಾಳ ಕಡಾವು. ಬಹುಸಾಹೇಬರು ನೋಡಿದ ಕೂಡಲೇ ಅವ್ರ ಬಗ್ಗೆ ಅವ್ರಿಗೆ ಒಂದು ಪ್ರಕಾರದಿಂದ ಏನು ಅನಿಸ್ತು ಅಂದ್ರೆ ಆಕರ್ಷಣೆ ಅನಿಸ್ತು. ಯಾರೋ ಸಂತೋಷ. ಮಹಾರಾಜ ಹೋಗಿ ಕೇಳಿದ್ರು, ಎಲ್ಲಿಂದ ಬರ್ತೀವಿ? ಸಾಕಾರ ಇತ್ತಾಗೇನು ಹೊಳ್ತೀರಿ? ಮಸೂಡ ಏನ್ ಮಾಡ್ತೀರಿ? ನಾ ಇಂಜಿನಿಯರ್ ಇರ್ತೀನಿ, ಪಗಾರ ಹಂಚಿಕೊಂಡು. ಮಹಾರಾಜ ಹೇಳಿದ್ರು, ದೇವ ಧರ್ಮ ಏನ್ ಮಾಡ್ತಿದ್ರಿ? ಅದನ್ನೂ ಒಂದ್ಸಲ ಅರ್ಥಾತ್ ಗಣಪತರಾವ್ ದಾಮ್ಲೆ ಅಂತ ಒಬ್ರು ಮಹಾರಾಜ ಕಡೆ, ಅವ್ರೊಂದ್ಸಲ ಮಹಾರಾಜ ಏನ್ ಕೇಳಿ, ಮಹಾರಾಜ ನೀವು ಬಂದವ್ರೆಲ್ಲ ಎಷ್ಟು ಪ್ರಾಪಂಚಿಕ ಚೌಕಶಿ ಮಾಡಿದ್ರು ಬಳಗ ಕರೀತ ಸ್ವಲ್ಪ ದೇವರು ತಿಂದು ದೇವರು ಧರ್ಮ ಮಾಡ್ತಿದ್ರು ಅಂತ ಕೇಳ್ತಿಲ್ಲ. ಅದು ನೀವು ಇರೋದೇ ನಾಮಸ್ಮರಣೆ ಮಾಡ್ರಿ, ಪೂಜಾ ಪುನಸ್ಕಾರ ಮಾಡ್ರಿ ಅಂತ ಹೇಳಿದ್ರೆ ಅವ್ರು ಪ್ರಾಪಂಚಿಕ ಬಗ್ಗೆ ಇಷ್ಟ ಚೌಕಶಿ ಮಾಡ್ತೀರಿ ಅಂತ ಹೇಳಿ ಮಹಾರಾಜ ಗಣಪತರಾವ್ ಅವ್ರಿಗೆ ಒಂದು ಖಾತೆ ಆಗ್ತದೆ. ಖಾತೆ ತೋರಿಸಿ ನೋಡಿ ಬರ್ತಾನೆ ಇರ್ತಿದ್ರು. ಎಲ್ಲ ಹೆಂಡತಿ ಮಕ್ಕಳು ಕೂತಿದ್ರು. ಕೂತಾಗ ಮಹಾರಾಜರು ಎಲ್ಲ ಚೌಕಶಿ ಮಾಡ್ತೀವಿ. ಮನೆಯಾಗ ಯಾರು ಇರ್ತೀವಿ, ಏನ್ ನೌಕರಿ ಮಾಡ್ತೀವಿ, ಪಗಾರ ಹೇಳ್ತದ, ಮಕ್ಕಳು ಏನ್ ಮಾಡ್ತಾರೆ, ಅತ್ತಿ ಮಾವ ಮಕ್ಕಳ ಅಪ್ಪ ಅಮ್ಮ ಇದ್ದವರು ಒಂದು ಕನಿಷ್ಠ ಒಂದು 15-20 ನಿಮಿಷ ಎಲ್ಲ ಚೌಕಶಿ ಮಾಡಿದ ಬಳಿಕ ದೇವ್ರ ಧರ್ಮ ಏನಾದ್ರು ಮಾಡ್ತೀರಿ, ದೇವ್ರ ಧರ್ಮ ಕಾಯ್ತಾರೆ ಕಷ್ಟ ಚಾಲೇನ ಚಾಹೆ ಅದು ನಮಗೆ ಅದು ಅಂತೀವಿ.
ಅವಾಗ ತಾತೆ ಅಲ್ಲೇ ಕೂತಿದ್ರು ಗಣಪತರಾವ್ ದಾಮದೇವ್. ಆಮೇಲೆ ಅವ್ನು ಸಾವಕಾಶಿ ಗಣಪತರಾವ್ ಇಷ್ಟೆಲ್ಲ ಪ್ರಪಂಚಕ್ಕೆ ಚೌಕಸಿ ಮಾಡಿದ ಬಳಕ ದೇವ್ರ ಧರ್ಮದ ಬಗ್ಗೆ ಕೇಳಿದ್ರೆ ತಕ್ಷಣ ಒಂದೇ ವಾಕ್ಯ ಹೇಳ್ಬಿಟ್ರು ನವರಾದ ಅಂತ. ನಾ ಮುಂಚೆ ಅದನ್ನ ಕೇಳಿದ್ರ ಎದ್ದ ಹೋಗ್ತಿದ್ದೆ. ನೋಡ್ರಿ ನಮ್ಮ ಪರಿಸ್ಥಿತಿ ಆ ವಿಷಯ ತೆಗೆದು ಕೂಡಲೇ ನಾವು ಎದ್ದ ಹೋಗ್ತೀವಿ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಭಾವು ಸಾಹೇಬ್ ಮಹಾರಾಜನ ಏನು ಹತ್ತೀನಿ ಮಹಾರಾಜ್ ಭಾವು ಸಾಹೇಬ್ ದೇವಧರ್ಮ ಏನಾದರೂ ಮಾಡ್ತೀನಿ देवधर्म काहीतरी करता ದೇವಧರ್ಮ ಏನಾದರೂ ಮಾಡ್ತಿದೆ ಅವಾಗ ಅವ್ರು ಏನು ಅಂಥದ್ದೇನು ಭಾಳ ಮಾಡೋದು ಅಂಥದ್ದೇನು ಭಾಳ ಮಾಡೋದ್ರಿ. 2 ಹೊತ್ತು ಸಂಧ್ಯಾ ವಂದನೆ ಮಾಡ್ತೀನಿ. ಭಗವದ್ಗೀತಾದ 1 ಅಧ್ಯಾಯ ಮಹಾರಾಜರೇನಂದ್ರು 15ನೇ ಅಲ್ಲ 9ನೇ ಅಧ್ಯಾಯ ಓದ್ಕೊತ ಪ್ರತಿ ದಿವಸ 9ನೇ ಅಧ್ಯಾಯ ಹೋಯ್ ಮಹಾರಾಜ ಮುಂದೆ 27 ವರ್ಷದ ನಂತರ ಗದಗಿನಾಗ ಅವರು ಭೇಟಿ. ಅವಾಗ ಮಹಾರಾಜ ಭಾವು ಸಾಹೇಬ್ ಹೋಗಿದ್ರು ಸ್ಟೇಷನ್ಗೆ. ಮಹಾರಾಜನ ಕರ್ಕೊಂಡ್ಬಂದು ಅಲ್ಲಿ ಗಂಗಾಧರ ಪಂತ ಆಠೋಲೆ ಅನ್ನೋನು ಗದಗಿನಾಗ ದೊಡ್ಡ ಶ್ರೀಮಂತರು, ಅವ್ರನ್ನ ದೊಡ್ಡ ವಾದ್ಯರು ಅಂತ ನಾವು ಹೋಗಿದ್ದೀವಿ. ನೋಡಿ ಬಿಲ್ ಖಾಂಬೆ ಮನಿ ಅಂತ ಅಲ್ಲಿ ಒಂದು ಖಂಬಿಲ್ಲೇ ಇಲ್ಲ ಮನ್ಯಾಗ. ಅಲ್ಲೇ ಒಂದು ದೊಡ್ಡ ಹಾಲ್ ಇತ್ತು, ಖಂಬಿಲ್ಲದ ಮನಿ ಇತ್ತು. ಅವ್ರ ಮಗನ ಜಗನ್ನಾಥ ಪಂತ ಆಠೋಲೆ ಅವ್ರು ಕೃಷಿಯಾಗಿ, ಗಂಗಾಧರ ಪಂತ ಆಠೋಲೆ ಅವರು ಕೃಷಿ, ಅವರು ಪ್ರಸಂಗ ತಿಳಿಸ್ಬೇಕು. ನಾವು ಭಕ್ತ ಸತ್ಪುರುಷರ ಚರಿತ್ರೆ ಕೇಳಬೇಕು. ನೀವು ಶಂಕರ ಭಾಷೆ ಓದಲಿಕ್ಕೆ ಆಗಲಿದ್ದು ಬಿಡ್ರಿ, ಭಗವದ್ಗೀತಾ ಓದಲಿಕ್ಕೆ ಆಗಲಿದ್ದು ಬಿಡ್ರಿ, ಉಪನಿಷತ್ತು ಓದಲಿಕ್ಕೆ ಆಗಲಿದ್ದು ಬಿಡ್ರಿ, ರಾಮಾಯಣ ಮಹಾಭಾರತ ಬಿಡ್ರಿ. ಸತ್ಪುರುಷರ ಜೀವಂತ ವೇದಾಂತ, ಜೀವಂತ ಅಧ್ಯಾತ್ಮ. ವೇದಾಂತ ಶುಡ್ ಬಿ ಇನ್ ಅವರ್ ಡೈಲಿ ಲೈಫ್. ನಮ್ಮ ನಿತ್ಯ ಜೀವನದಲ್ಲಿ ಬರಬೇಕು ವೇದಾಂತ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅನ್ನೋದು ಮುಂಜಾನೆ ಸಂತಿ ತನಕ ಪ್ರಪಂಚ ಬ್ರಹ್ಮ ಸತ್ಯ ಅವಾಗ ಎಲ್ಲರೂ ಕೂತಿದ್ರು ದೊಡ್ಡ ಹಾಲ್ನಾಗ. ಮಹಾರಾಜನ ಗಾದಿ ಆಗಿ ನೋಡಿಟ್ಟಿದ್ರು. ಮಹಾರಾಜ ಬಂದು 14 ಭಾವು ಸಾಹೇಬ್ ಮುಂದೆ ಕೂತು ಎಲ್ಲ ಯೋಗಾಯಿ ಹೋಗಿರಿ, ಸುಮ್ಮನೆ ಹಂಗೆ ಆಗೋದು. ಸತ್ಪುರುಷ ಕೃಪಾ महाराज ಒಮ್ಮೆಲೆ ಭಾವು ಸಾಹೇಬ್ಗೆ ಏನಂದ್ರು, ಭಾವು ಸಾಹೇಬ್ तुम्ही इकडे कुठे केलं, ನೀವು ಇಲ್ಲೇ ಇದ್ದೀರಿ ಅಂತ ಕೇಳಿ. ಭಾವು ಸಾಹೇಬ್ಗೆ ಆಶ್ಚರ್ಯ. ನನ್ನ ಒಮ್ಮೆಲೆ ಹಿಂಗೆ ಮಾತಾಡ್ತೀನಿ. ನೆನಪಾಗಲು 27 ವರ್ಷ ಆಗಿತ್ತು. ಅವಾಗ ಮಹಾರಾಜ ಪಟ್ನ ಏನಂದ್ರು, ಭಾವು ಸಾಹೇಬ್ 9ನೇ ಅಧ್ಯಾಯ ಓದಲಿಕ್ಕೆ ಹತ್ತಿರಿಲ್ಲೋ. ಅವಾಗ ತಕ್ಷಣ ನೆನಪಾಗ್ತದೆ. महाराज भाऊ साहेब ಹೇಳಿದ್ರು, सहसा तपशील 9ನೇ अध्याय तपलं. म्हणूनच परत आमची तुमची भेट झाली. ಆದ್ದರಿಂದ ಮತ್ತೆ ನಮ್ಮದು ನಿಮ್ಮದು ಭೇಟಿ ಆಯ್ತು.
ನೋಡ್ರಿ, ಸತ್ಪುರುಷರು ಒಂದು ಶಬ್ದವನ್ನು ನಾವು ಪಾಲನೆ ಮಾಡೋದ್ರಿಂದಾಗಿ ನಮ್ಮ ಭವಿಷ್ಯ ಎಂಥ ಉಜ್ವಲ ಆಗುತ್ತೆ. ಒಂದ್ಸಲ ಮಹಾರಾಜ ಹತ್ತಾದಲ್ಲಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಹತ್ತಿರ ತಾತ್ಯಾ ಸಾಹೇಬರು ತಾತ್ಯಾ ಇದೊಂದು 8 ಅಣೆ ನಿಮ್ ಕಡೆ ಇಟ್ಕೊಂಡಿರು, ನಾ ಕೇಳಿದಾಗ 8 ಅಣೆ ಮೈನ್ जी कोई महाराज they don't come from right. ಸದ್ಗುರುಗಳ ಜೊತೆಗೆ ನಮ್ಮದು ವರ್ತನೆ, ಬಿಹೇವಿಯರು, ನಮ್ದು ಅವ್ರ ಬಗ್ಗೆ ಇರೋ ಭಾವನಾ ಅದು ಬಹಳ ಸೂಕ್ಷ್ಮ. ಮುಂದೆ 12 ವರ್ಷದ ಮೇಲೆ ಒಂದು ದಿವಸ ಅಕಸ್ಮಾತ್ ಹಿಂಗ ಹತ್ತಾರಲ್ಲೇನೆ ಮಹಾರಾಜರು ತಾತ್ಯಾ ಸಾಹೇಬ್ ತಾತ್ಯಾ ಆ 8 ಅಣೆ ಕೊಡಿದ್ರಿ. ತಾತ್ಯಾ ಸಾಹೇಬ್ ತಕ್ಷಣ 12 ವರ್ಷ ಸಂಭಾಷ ಸತ್ಪುರುಷರ ವಸ್ತುವನ್ನು ಏನು ಅಲ್ಲ, ಅವರ ಆಜ್ಞಾ ಪಾಲನೆ ಮಾಡುವುದು, ಅದನ್ನ ಕಟಾಕ್ಷದಿಂದ ಪಾಲಿಸೋದು. ನಾವು ಮನೆಗೆ ಒಯ್ದೆಲ್ಲ ಇಟ್ಬಿಡ್ತೀವಿ, ನಾವು ಮಹತ್ವ ಅನ್ಸಂಗಿಲ್ಲ. ಭಾವು ಸಾಹೇಬ್ ಹೇಳಿದ್ರು, ಈಗ ಸಹಸಾ ನಾನೇನು ತಪ್ಪಿಸಿಲ್ಲ ಅಂದ್ಬಿಟ್ಟು ಭಾವು ಸಾಹೇಬ್ಗೆ ಸಂತೋಷ ಆಯ್ತು. ಅಂದ್ರೆ ಅವಾಗ ಅವ್ರ ಮನುಷ್ಯ ಒಮ್ಮೆಲೆ ಏನು ಅನಿಸ್ತದೆ, ನಾ ಇನ್ನೊಂದು 2-3 ವರ್ಷ ರಿಟೈರ್ ಆಗುವಾಗ ಏನ್ ಮಾಡ್ಲಿ ಅನ್ನೋದು ತಲೆಗೆ ಬರ್ತಿತ್ತು ವಿಚಾರ. ಯಾವಾಗಲೇ ಈಗ ಅದನ್ನ ಇಷ್ಟಿಂದ ಮತ್ತೇನ್ ಮಾಡೋದು, ಏನೇನು ಯಾರೇ ವಿಚಾರ ಮಾಡಂಗಿಲ್ಲ. ಹೋಗಿ ಮಹಾರಾಜ 9 ಮಕ್ಕಳು ಕಟ್ಕೊಂಡು ಹೋಗಿ, ಒಬ್ರು ಶಿಕ್ಷಣ ಇಲ್ಲ, ಒಬ್ರು ಮದುವೆ ಇಲ್ಲ. 1904 ಇಸ್ವಿಯಲ್ಲಿ ಅವ್ರ ಮಗ ತಾತ್ಯಾ ಸಾಹೇಬರಿಗೆ ಮದುವೆದು ಪ್ರಸ್ತಾವ ಸಾಂಗ್ಲಿಯವ್ರ ಹುಡುಗಿ ಕೊಟ್ಟಿದ್ದಾರೆ. ಭಾವು ಸಾಹೇಬ್ ಪತ್ರ ಮಾಡಿದ್ರು, ನಾವು ನಮ್ಮ ಹುಡುಗಿನ ನಿಮ್ಮ ಮಗನಿಗೆ ಕೊಡ್ಬೇಕಂತ ಮಾಡಿ. ರಾಮಚಂದ್ರ ಅಂತ ಹೆಸರು, ರಾಮಚಂದ್ರ ಚಿಂತಾಮಣಿ ಕೇಳ್ತಾರೆ. ಭಾವು ಸಾಹೇಬ್ರ ಹೆಸರು ಚಿಂತಾಮಣಿ. ಅವಾಗ ಭಾವು ಸಾಹೇಬ್ರು ಏನ್ ಪತ್ರ ಬಂದವ್ರಿಗೆ, ನೀವು ಹುಡುಗಿನ ನಮಗೆ ತೋರಿಸಿ ಬರ್ಬೇಡ, ನೀವು ಆ ಹುಡುಗಿನ ಕರ್ಕೊಂಡು ಬೃಂದಾವನಕ್ಕೆ ಹೋಗಿ, ಮಹಾರಾಜನಿಗೆ ಪಸಂದ್ ಮಾಡಿದ್ರೆ ನಮಗೆ ಪಸಂದ್. ಈಗ ಹುಡುಗಿ ನೋಡೋದು, ಹುಡುಗನ ವಿಡಿಯೋದಾಗ ಮಾತಾಡೋದು, ಆಡಿಯೋದಾಗ ಮಾತಾಡೋದು, ಪ್ರತ್ಯಕ್ಷ ಬೇಕಾಗ ಇವ್ರು ಅವ್ರ ಮನೆ ನೋಡ್ಲಿಕ್ಕೆ, ಇವ್ರ ಮನೆ ನೋಡಿ, ಗಾರ್ಡನ್ದಾಗ ಮಾತಾಡೋದು, ಹೋಟೆಲ್ನಾಗ ಮಾತಾಡೋದು, ಇಷ್ಟೆಲ್ಲ ಆಗ್ಬೇಕು. ಅದು ಆಗ್ತದೆ. ಇನ್ನು ಬಹಳ ಒಂದು ವಿಷಯ ಪ್ರಮಾಣ ಮಹಾರಾಜ ಹೇಳುದು. ಮಹಾರಾಜ ಕಡೆ ಕರ್ಕೊಂಡು ಹೋಗಿ ಸಾಂಗ್ಲಿಯಿಂದ ಮಹಾರಾಜ ಏನ್ ಮಾಡಿದ್ರು, ಒಂದು ಪಟ್ಟು ತಿಳಿದು ಹಿಂಗ ಮಾಡಿ ನಮಗೆ ಈ ಹುಡುಗಿ ಪಸಂದ. ಮಹಾರಾಜ ಆ ಹುಡುಗಿ ಅವ್ರ ಬಗ್ಗೆ ಏನ್ ಅನ್ಬೋದ, ಈಗ ಯಾವ ಮನೆಯಲ್ಲಿ ಇರ್ತಾಳೋ ಆ ಮನೆಯಲ್ಲಿ ಸಾಕಷ್ಟು ಅನ್ನದ ಅವ್ರ ದೃಷ್ಟಿ ಜ್ಞಾನ ದೃಷ್ಟಿ. ಒಂದು ಮದುವೆ ನಿಶ್ಚಿತ 4ನೇ ತಾರೀಕು 4ನೇ ಇಸ್ವಿಯಲ್ಲಿ ಮದುವೆ ನಿಶ್ಚಿತ. ಭಾವು ಸಾಹೇಬರ ರಥ ಸಿಕ್ಕಿದ್ದಿಲ್ಲ, ಎಷ್ಟು ಕೇಳಿದ್ರು ರಥ ಸಿಕ್ಕಿದ್ದಿಲ್ಲ. ಹಂಗಾಗಿ ಮದುವೆ 3-4 ದಿವಸ ಬಂದರು. ಅಷ್ಟೊತ್ತಿಗೆ ಈ ಹುಡುಗಿ ಕಡೆಯವ್ರಿಗೆ ಹುಡುಗನ ಕಡೆಯವ್ರಿಗೆ ಏನೋ ಸ್ವಲ್ಪ ಮನಸ್ತಾಪ ಆಗಿ ಮದುವೆ ಮುರಿತದೇನೋ ಅನ್ನೋ ಅವಸ್ಥೆ. ಅವಾಗ ಮಹಾರಾಜರ ಮತ್ತೆ ಮಗು ಸುಮ್ಮನೆ 10 ಸಾಧಕರಲ್ಲಿ 2 ಪ್ರಕಾರ. ಒಬ್ಬರು ಯಾರು ಅಂದ್ರೆ ಬುದ್ಧಿ ಪ್ರಧಾನವಾಗಿದ್ದು ಶ್ರದ್ಧಾ ತದನುಗಾಮಿಯಾಗಿರು. ಬುದ್ಧಿನ ಮುಂಚೆ ನಮ್ಮ ತರ್ಕಕ್ಕೆ ಅದು ಬರೋಬ್ಬರಿ ಹೊಂದಬೇಕು, ನಮ್ಮ ವಿಚಾರಕ್ಕೆ ಹೊಂದಬೇಕು, ನಮ್ಮ ಒಂದು ಎಕ್ಸಾಂಪಲ್ಗಳಿಗೆ ಹೊಂದಬೇಕು, ಆಮೇಲೆ ನಾವು ಅದನ್ನು ಒಪ್ಪಬೇಕು. ಆಮೇಲೆ ಇನ್ನೊಂದು ಪ್ರಕಾರ ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿ. ಕಲ್ಯಾಣ ಸ್ವಾಮಿ ಏನೇನು ಸಮಸ್ತ
ನಮಗೂ ಅವ್ರದ್ದು ಆ ಹುಡುಗರು ಪರಿಚಯ ಇಲ್ಲ, ಇದು ಇಲ್ಲ. ಸಮರ್ಥರು ಕೊಲ್ಲಾಪುರದಾಗ ಒಬ್ಬರ ಮನೆಗೆ ಊಟಕ್ಕೆ ಹೋಗಿ ಕರೆದಿದ್ದರು. ಅಲ್ಲಿ ಒಬ್ಬಾಕಿ ತಾಯಿ, ಇಬ್ಬರು ಮಕ್ಕಳು. ಅದ್ರ ಒಂದು ಹುಡುಗ ಏನಿದ್ದ ಅಂದ್ರೆ ಮುಂಬಾದಿ ಅಂತ. ಆ ಹುಡುಗ ಎಷ್ಟು ಆಕ್ಟಿವ್ ಇದ್ದ ಅಂದ್ರೆ ಘಟ್ಪಟ್ ಹುಡುಗರು ಎಲ್ಲಿ ಕೊಡ್ತೀವಿ. ಸಮರ್ಥಕ್ಕೆ ತಾಯಿ ಇಲ್ಲಿ ಬರೀಲಿ ಬರ್ತದೆ. ನಾವೊಂದು 2 ವಾಕ್ಯ ಹೇಳ್ತೀನಿ ಬರೀ. ಎಷ್ಟು ಚಂದ ಬರ್ದ ಅಂದ್ರೆ ಸಮರ್ಥರು ಅವ್ರು ಯಾರ ಮನೆಗೆ ಹೋಗಿದ್ರು ಅವ್ರಿಗೆ ನನಗೆ ಈ ಹುಡುಗನ ಕೊಡ್ತೀನಿ. ಅವಾಗ ಅವ್ರು ಏನಂದ್ರು, ಈಕಿ ನನ್ನ ತಂಗಿ ಮಗ, ತಂಗಿ ಗಂಡ ತೀರ್ಕೊಂಡು, ಹೀಗಾಗಿ ಇವೆರಡು 3 ಮಂದಿ ಅನಾಥ. ಆಮೇಲೆ ನಮ್ಮ ಮನ್ಯಾಗ ಬಂದಿದ್ದಾರೆ 2 ಮಕ್ಕಳು. ನಮ್ಮ ತಂಗಿನ ಕೇಳಿಸ್ತು, ಅವ್ರ ತಂಗಿನ ಕೇಳಿಸ್ತು, ನನಗೆ ಈ ಹುಡುಗನ ಕೊಡು. ಆಕೆಗೆ ಎಷ್ಟು ಇದು ಆಯ್ತು, ಸಂತೋಷ ಆಯ್ತು ಅಂತ. ನಾ ಇವಕ್ಕೆ ಎಷ್ಟು ಹೊಟ್ಟಿಗೆ ಹಾಕಿ ನಾ ಏನು ಸಂರಕ್ಷಣೆ ಮಾಡಿ 2 ಕರ್ಕೊಂಡು ಹೋಗಿ ಆ ಹುಡುಗನ ಕರ್ಕೊಂಡು ಮಾಡಿ ದಾರಿ ಒಳಗೆ ಹೋಗ್ತಾ ಉತ್ಸವ ನಡೆದಿತ್ತು. ಆ ಉತ್ಸವದ ನಂದಿ ಕೋಡು ಹಿಡ್ಕೊಂಡು ಹೊಂಟಿದ್ದೆ. ಆ ನಂದಿ ಕೋಡು ಒಂದು ಗಿಡದ ಬುಡಕ್ಕೆ ಹಾಯ್ತಿದ್ದಿಲ್ಲ. ಆ ಗಿಡ ಕಡಿಬೇಕಾಗಿತ್ತು. ಮಜಾ ಏನಿರ್ತದಲ್ಲ, ಆ ಗಿಡ ಕಡಿದ್ರೆ ಕೆಲವೊಂದು ಭಾವ ಇತ್ತು, ಆ ಭಾವನೆ ಬೀಳ್ತು. ಹೆಂಗೆ ಕಡಿದ್ರು? ಸಮರ್ಥರು ಅಷ್ಟೊತ್ತಿಗೆ ಬರುತ್ತದೆ ಅಲ್ಲಿ ಹೋಗಿದ್ರು. 3 ಮಂದಿ ನಿಂತಿದ್ರು, 2 ಶ್ರೀಶರು ಸಮರ್ಥರು. ಅಲ್ಲೆಲ್ಲ ಅದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಏನು ಯಾರು ಕಡಿಬೇಕು, ಗಿಡ ಹಿಂಗೆ ಬಾವಿ ಮೇಲೆ ಹಂಗೆ ಸಮರ್ಥರು ಮುಂಬಾಜಿ ಏನು ನೋಡಿದ್ದಾರೆ. ಗಿಡ ಹತ್ತು ಹೊಡ್ಲಿಕ್ಕೆ ಗಿಡ ಹತ್ತು ಹೋಯ್ ಮಾಡ ರಬರೊಳಗೆ ಗಿಡ ಹತ್ಬೋದು. ಹತ್ತು ಹೋದ ಕೂಡಲೇ ಗಿಡದ ಕಡೆ ನಿಂತು ಕಡಿಲಿಕ್ಕೆ ಹೋದು. ತಗೊಳ್ಕೋ ಇಸ್ಲಾಂ ಬೇಡ, ಅರ್ಥಾಗಿ ನಿಂತು ಕಡಿಯೋದು ಹೋಯ್ ಮಾಡ. ಒಂದು ಕ್ಷಣ ವಿಚಾರ ಮಾಡಿದ್ರು. ನಾವಾಗಿದ್ದೇನು ಹೇಳ್ರಿ ಗುರುಗಳ ಬುದ್ಧಿಗಿದ್ದೆಲ್ಲ ಇಲ್ಲ. ತಂಗಿ ಕಳೆದ ತಂಗಿ ಸಹಿತ ಭಾಗ ತಂಗಿ ಸಹಿತ ಭಾಗ ಬೀಳ್ತೀನಿ. ಏನ್ರಿ ಗುರುಗಳ ಕರಿತಿಲ್ಲ. ಅವ್ರು ಏನು ಒಂದು ಶಬ್ದ ಮಾಡ್ತಾರೆ, ಅರ್ಥ ನಿಂತರು ತಂಗಿ ಕಡಲು ತಂಗಿ ಸಹಿತ ಭಾಗ ಶ್ರದ್ಧಾ ಎಂಥ ಮಹಾರಾಜರು ಶ್ರದ್ಧಾ ಪ್ರಧಾನ ಬುದ್ಧಿ ಪ್ರಧಾನ. ಉದಾಮಾಯಿಗಳಿಗೆ ಏನು ಅವ್ರ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅವ್ರ ಚರಿತ್ರೆ ಗೊತ್ತಿಲ್ಲ, ಅವ್ರ ವಿಷಯ ಗೊತ್ತಿಲ್ಲ ಅಂತ ಹುಚ್ಚು ವೇಷದಲ್ಲಿರ್ತಕ್ಕಂಥ ತುಕಾಮಾಯಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರನ್ನು ನಾನು ಬಂದೋಗಿದ್ದೀನಿ, ನಾನು ನಿಮ್ಗೆ ಜೀವ ಕೊಡ್ತೀನಿ. 9 ತಿಂಗಳು ಅವ್ರ ಕಡೆ ಅವರದ್ದು ಹೆಂಗಿತ್ತು. ಒಂದು ದಿವಸ ಇಬ್ಬರು ಹೋದ್ರು, ಗುರು ಶಿಷ್ಯರಿಗೂ ಊರು ಬಿಟ್ಟು ಹೊರಗೆ ಹೋಗಿ ಒಂದು ಗಿಡಕಾಲ ತುಕಾಮಾಯಿ ಕೂತ್ಕೊಳ್ಳೋಕೆ ಹೇಗಿತ್ತು. ನಾನು ಹೇಳಿ ಬನ್ನಿ, 9 ತಿಂಗಳು ಮಹಾರಾಜರು ಮಲ್ಕೊಂಡಿಲ್ಲ. ಅವರು ನಾವು ಏನಾರ ಇಟ್ಕೋಲ್ಲ. ನಮ್ಮ ಪ್ರಪಂಚದಲ್ಲಿ ಒಂದು ವ್ಯಕ್ತಿ ಇಂಥದ್ದಪ್ಪ ಅನ್ನುವಂಥದ್ದು ಒಂದು ಅಭಿಮಾನ, ಪ್ರೇಮ, ಸದ್ಭಾವನ ಬೇಕಿಲ್ಲ. ಲೋಕ ವಿಖ್ಯಾತ ವ್ಯಕ್ತಿಯನ್ನು ನಮ್ಮ ಪ್ರಪಂಚದಾಗ ಯಾರಾದ್ರೂ ಮಿನಿಸ್ಟರ್ ಪರಿಚಯ ಇತ್ತು, ಯಾರು ಅಧಿಕಾರಿಗಳು ಆ ಮಿನಿಸ್ಟರ್ ನನ್ನ ಜೊತೆಗೆ ಅತಿ ಶೇಖರಣೆ ಮಾಡ್ತಾರೆ. ಏನು ಮಾಡ್ತಾರೆ? 5 ವರ್ಷ 60 ನೀವು ನಮ್ಗೆ ಅಭಿಮಾನ ಇಲ್ಲ, ಭಾವನಾ ಇಲ್ಲ. ನಮ್ಮ ಮನಸ್ಸು ಮಹಾರಾಜ ಬಸ್ ರಿಟೈರ್ಡ್ PSI ಮನೆ ಮಕ್ಕಳಿಗೆ ಬಂದಾದ್ರೆ ಬಾಡಿಗೆ ಅವ್ ನಮ್ಮ ಹುಡುಗರಿಗೆ ಹೇಳ್ತಾನೆ, ನೀವು ಪೊಲೀಸ್ ಹಿಡಿದ ಗಾಡಿ ಒಳಗೆ ಹೋಗುವಾಗ ನನಗೆ ಫೋನ್ ಮಾಡ್ರಿ. ಎಲ್ಲೋ ಹೊಂಟು ನಮ್ಮ ಹುಡುಗರು ಹೊಂಟಿದ್ರು, ಏನೋ ಒಂದು ಸಾಣ ಕುಕ್ಕರು ಬಂದು ಬಡಿತು ಬಿದ್ದರು. ಅವಾಗ ಪೊಲೀಸರು ಬಂದರು. ಅವಾಗ ಈ ಹುಡುಗಿ ಫೋನ್ ಮಾಡಿದ್ರು, ಇವ್ರಿಗೆ ಫೋನ್ ಮಾಡಿ ಹೇಳಿದ, ಹಿಂಗೆ ಪೊಲೀಸರು ಹೊಡೆದ ನಮಗೆ
ಏಯ್ ನಮ್ಮ ಹುಡುಗಿತ ಬಿಟ್ಬಿಡ ಹುಡ್ರಿ ಸರ್ ಬಿಟ್ಬಿಡ್ತಾನೆ. ಮಹಾರಾಜ ನಮ್ಮವರಿದ್ದಾರೆ, ನಾನು महाराजांवरती ನನಗೆ ಈ प्रपंचवरती आम्ही कोणाचे काय खातो रे आम्हाला राम देतो. ನಾವು ಯಾರು ಏನ್ ತಿಂತೀವಿ ನಮ್ಗೆ ರಾಮ್ ಕೊಡ್ತಾರೆ. ನಾವು ಯಾರು ಏನ್ ತಿಂತೀವಿ ನಮ್ಮ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಅವಂತ ಲಕ್ಷಾಂತರ ಕೆಲವು ಬಿದ್ದು ಕೂಡಲೇ ಸುಮ್ಮನೆ ತುಕಾನಾಗಿ ಮಹಾರಾಜ ಕರ್ಕೊಂಡು ಹೋಗಿದ್ರು. ಒಂದು ಗಿಡ ಕೆಳಗೆ ಕೂತು ಮಹಾರಾಜ ಕೈ ಏ ಹುಡುಗ ಮಹಾರಾಜರ ಹೆಸರು ಗೊತ್ತಿಲ್ಲ, ತಂದೆ ತಾಯಿ ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ, ಬಂಧು ಗೊತ್ತಿಲ್ಲ. ಯಾವುದೋ ಆಶ್ರಮಕ್ಕೆ ಹೋದ್ರೆ ಒಂದು ಪ್ಯಾನ್ ಕಾರ್ಡ್ ತೋರಿಸ್ರಿ, ಒಂದು ಆಧಾರ್ ಕಾರ್ಡ್ ತೋರಿಸ್ರಿ, ಫೋನ್ ನಂಬರ್ ಕೊಡ್ರಿ. ಪರಿಸ್ಥಿತಿ ಹಂಗದ ನಾವು ಒಪ್ಕೋತೀವಿ. ಅದು ಅಧ್ಯಾತ್ಮ ಹೆಂಗಿರ್ತದ ಅನ್ನೋದ್ರ ಕಲ್ಪನಾ ಬೇಕಲ್ಲ. ಅದ್ರ ಚೆಕ್ ತೆಗಿ ಅಂತೀವಿ. ಇವ್ರು ಹೋಗಿ ಬಡ 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 ಅಂತ ಚೆಕ್ ಉಸುಕಿತ್ತು ತೆಗೆದು ಅಲ್ಲಿ 3 ಹುಡುಗರು ಆಡ್ಲಿಕ್ಕೆ ಹತ್ತಿತ್ತು. ಅವು 3 ಹುಡುಗರು ತೆಗಿನ ಹಾಕಿ 3 ವರ್ಷ ಒಂದು ಚೂರು ಅದ್ರ ಬಗ್ಗೆ ವಿಚಾರ ಇಲ್ಲ. ಬಡ ಬಡ 3 ಹುಡುಗರು ತೆಗಿನ ಹಾಕಿದ್ರು. ಹಾಕಿ ಅದು ನಾನು ಉಸುಕೈ 14-15 ಕುಂತು ಯಾರು ಬಂದು ಏನ್ ಮಾಡಿದ್ರು ಹೇಳ್ತಕ್ಕಂಥಲ್ಲ, ಮಾತಾಡ್ತಕ್ಕಂಥ ಒಂದು ತಾಸ 2 ತಾಸ ಆ ಮನೆ ಮಂದಿ ಆ ಹುಡುಗನ ಮಕ್ಕಳ ಮಂದಿ ಬಂದು ಏಕೆ ಇಲ್ಲಿ ನಮ್ಮ ಮಕ್ಕಳು ಬಂದಿದ್ರು. ಅದು ಪುಟ ನೋಡಿ ಆ ಹುಡುಗ ಹಾಕಿ ಅವನ್ನೆಲ್ಲ ಮ್ಯಾಲ ಮಣ್ಣು ಎಳದು ಮ್ಯಾಲ ಪುಟ ನೋಡಿ ಚಲೋ ಸುಮ್ಮನೆ ಆಗ್ತಾರೆ. ಅನಂತ ಕೂತಿದ್ರು ಲಕ್ಷ ಗಟ್ಟಲೆ ಜನರು ಅವ್ರು ಬರೇ ಒಂದು ನಾಮ ಅವ್ರ ಹೆಸರಿನ ಆಧಾರದ ಮೇಲೆ ಪ್ರಪಂಚವು ಎಷ್ಟರ ಸಮಾಧಾನ ಹೊಂದ್ತಾರೆ. ಹೊಡೆದ್ರು ಹೊಡೆದ ಮೇಲೆ ಬರೀ ಕಾಮಾಯಿಗಳು ನೋಡುತ್ತಾರೆ. ನಿಮ್ಮ ಹುಡುಗರು ಅವನು ಸತ್ತರು. ಆಮೇಲೆ ಬಡ ಬಡ ಅವ್ರನ್ನ ಹತ್ತಾಗಿ ಸರಿಸಿ ಒಗೆದ್ರು. ಆ ಹುಡುಗರು ತೆಗೆದು ನೋಡಿ ಅದನ್ನ 3 ಸತ್ತರು. ಮತ್ತೆ ಹೊಡ್ಲಿಕ್ಕೆ ಅವ್ರು ಕಾಮಾಯಿಗಳು ಕಾಲು ಹಿಡಿದು ಎತ್ತಿ ಮುಗಿದು ಕೂಡಲೇ ಟನ್ ಬಿಟ್ಟು ಅವ್ರು ಬಂದು ಮಹಾರಾಜರಿಗೆ ಕ್ಷಮಾ ಕೇಳಿ ಮಹಾರಾಜ ಆ ಮುಂಬಾಗಿ ಕೆಳಗೆ ಮುಂದೊಂದು 60 ತಾಸು ಆಗ್ಬೇಕು. ಅದೆಲ್ಲ उत्सव होद्मेल समस्त काय रे कल्याण आहेच काय होय महाराज मी कल्याण अहो तुझं कल्याण भाऊसाहेब दुसरं तरी हत्तूवರಿಗೆ ಮುಹೂರ್ತ महाराज हत्तू ಕಾಲಕ್ಕೆ ಹಿಂಗ ಸಹಜ ಬಾಗ್ಲ ಹತ್ಕೊಂಡು ತೊಳೆದಿತ್ತು ಬಾಗ್ಲ ಹಾಕೊಂಡು ಮಾಡ್ಕೊಂಡ್ರು ಎಲ್ಲ ಅಕ್ಷತಾ ತಯಾರಿ ಆಗಿದೆ. ಹೆಣ್ಣಿನ ಕಡೆಯವ್ರು ಬಂದು ಬಹುಸಾಹೇಬ್ ಮುಹೂರ್ತ ದಾಟಿ ಹೋಗ್ತು ನೀರು ಮಹಾರಾಜ ಬಹುಸಾಹೇಬ್ ಸಮಸ್ತ ಜಪ ಮಾಡ್ಕೊಂಡು ಮಹಾರಾಜ ಕೋಲಿ ಹಾಕಿದ್ರು. ಅವ್ರು ಹೇಳಿದ್ರು ಮಹಾರಾಜ ಮರ್ಕೊಂಡಾಗ್ಲಿ ಮಹಾರಾಜ ಬಂದು ಅಕ್ಕಿಕಾಳು ಹಾಕ್ಬೇಕಂತ ಅಕ್ಕಿಕಾಳು ಅದು ಎಬ್ಬಸಲ್ಲ ಈಗ ಎಬ್ಸು ಪದ್ಧತಿ. ಪಾಪ ಹುಡುಗಿ ಕಡೆ ಹೆಣ್ಣಿನ ಕಡೆ ಅವ್ರು ನೋಡಿ ತುಮಕೂರು 11 ಆತು 11:30 ಆತು 1 ಆತು 2 ಆತು 5 ಆತು 7:30 ಆತು. ನಾ ಹೇಳ್ತೀನಿ ಅಂತಲ್ಲ ಹಂಗ ಸಹಜ ಹೇಳ್ತೀನಿ. ಏನು ಅಂದ್ರೆ ನಮ್ಗೆ 10:30 ಬಂದು ಅಕ್ಕಿ ಕಾಲದ ಹೊಂದಿಲ್ಲ. ನಮಗೇನು ಈ ಟ್ರಾಫಿಕ್ಕು ಅವು ಇವು ಹೋಗ್ಲಿಕ್ಕೆ 11 ಆತು ಅಕ್ಕಿ ಕಾಲ ಬಿದ್ದಾವ್ರಿ ಆಶೀರ್ವಾದ ಮಾಡಿ ಹೇಳಬಾರ್ದು ನಾವು. ಆದ್ರೆ ಈ ನಮ್ಮ ಭಾವನಾನೇ ಇಲ್ಲ, ಶ್ರದ್ಧಾನೇ ಇಲ್ಲ. ಭಾರತೇಂದ್ರ ಶಾಸ್ತ್ರದ ಮದುವೆ ನಡೆದಿತ್ತು ಅವಾಗ ಅವ್ರು 25 ವರ್ಷ ತಂದೆ ತೀರ್ಕೊಂಡ್ರು. ನಾಗೇಶ್ ಶಾಸ್ತ್ರಿ ಬೇಟ ನಾರಾಯಣ ಮಹಾರಾಜರು ಭಾರತೇಂದ್ರ ಶಾಸ್ತ್ರದ ಮದುವೆಗೆ ಬಂದಿದ್ರು. ಅವ್ರು ಉಡುಪಿ ಹೋಗಿದ್ರು ಮನೆಯಾಗಿರ್ತಿದ್ರು. ಮುಹೂರ್ತಿನ 10 ನಿಮಿಷ ಅವ್ರು ಹೋಗಿ ನಾರಾಯಣ ಕರ್ಕೊಂಡ್ ಬಂದಿದ್ರು. ಅವರೊಂದು ಬಂದೆ ಬರ್ತೀನಿ ಅಂತ ಹೇಳಿ 1.5 ತಾಸು ಕಲ ನಮಗೆ ಶಾಸ್ತ್ರೀಯ ಸ್ಪಷ್ಟ ಅವ್ರು ಬಂದು ಅಕ್ಕಿಕಾಳು ಹಾಕಿದ್ರೆ ಅಕ್ಕಿಕಾಳು ಬೀಳ್ತಕ್ಕಂಥದ್ದು. ಮುಂದೆ 2 ತಾಸಿಗೆ ಬಂದು ಅವ್ರು ಅಕ್ಕಿಕಾಳು ಹಾಕಿದ ಒಳಗೆ ಶಾಸ್ತ್ರಿಗಳಿಗೆ ಅಕ್ಕಿಕಾಳು ಸತ್ಪುರುಷರು ಭಾವನಾ ಶ್ರದ್ಧಾ
भाऊसाहेब सुम्म स्वस्त शांत ಏಳುವರೆ ಪಾಟ್ನ ಬಾಲ ತೆಗೆದು ಬಂದು ಭಾऊसाहेब ನಿಮ್ಮನ್ನ ಬರೀವರ ಇತ್ತು ನಮ್ಮ ನೆಬಸ್ವಾಳ ಸುದೆ ಇಲ್ಲಿ ಕಳವಳ ಮಹಾರಾಜರು ಬಂದು ಎಲ್ಲರೂ ಬಂದರು. ಮುಂಜಾನೆ ಸರಿ 10 ನಮ್ಗೆ ಏನ್ ಬರ್ತಾರೆ ಕಳವಳ ಮತ್ತು ಮೊಸರು ಅವರಕ್ಕೆ ತಿನ್ನುವುದು ಅತ್ಲಾಗ ಆಟಾರೆ ಇತ್ಲಾಗ ಆಟಾರೆ ಆ ಹುಡುಗಿಯ ಗೌರಿಯರ ಪುಡಿ ಕುಮ್ಮ ಮೃಷ್ಟಾನ್ನ ತಿಂತಲೇ ಜನ ಅವ್ರು ಯಾಕೆ ಮೊಸರು ಅವಳಿಗೆ ಕೊಡ್ರಿ, ಒಂದ್ 2 ಚಕ್ರಿ ಕೊಡ್ರಿ, ಒಂದ್ 2 ಉಂಡಿ ಕೊಡ್ರಿ, ಪಡೆದು ಕೂತಿಲ್ಲ. ಭಾऊसाहेब ಬಿಟ್ಟಲ್ಲಿ ಒಂದು 2-3 ಮಂಡಾಟಕ್ಕಂದು ಅಕ್ಕಿ ಕಾಳು ಹಾಕಿದ್ರು. ಒಬ್ಬವ ಸಾಂಗ್ಲಿಯಿಂದ ಒಬ್ಬ ಜ್ಯೋತಿಷಿ ಬಂದಿದ್ದ ಅವ್ರ ಜೊತೆ ಅವ ಮೊದಲಾಡಿ ಏನ್ರಿ ಮಹಾರಾಜ ಅಂತೀರಿ ಅವ್ರಿಗೆ 3 ಗೀತ ಗೊತ್ತಾಗ್ತದೋ ಇಲ್ಲೋ ಆ ಸುದ್ದಿ ಮಹಾರಾಜ ತನಕ ಹೋಗುದು. ಮಹಾರಾಜರು ಕರೆದರು, ನೋಡ್ರಿ ನಾನು ಈ ಮಾಳ ದೇಶದ ಅಜ್ಞಾನಿ ಮನುಷ್ಯ ಇದ್ದೀನಿ. ನನಗೆ ದೇವರು ಇದು ವೇದ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಜ್ಯೋತಿಷ್ ಗೊತ್ತಿಲ್ಲ. ಆದ್ರೆ ಏನಾದ್ರು ನೋಡ್ರಿ ಇನ್ನೊಂದ್ಸಲ ಮುಹೂರ್ತ ನೋಡ್ರಿ, ತಪ್ಪಾಗಿದ್ರೆ ಮತ್ತೆ ಏನ್ ಮಾಡ್ತೀನಿ ನಾನು. ಮತ್ತೊಂದ್ ಸಲ ಪಂಚಾಂಗ ನೋಡಿದ್ರೆ ಅವ್ರು ಯಾವ ಮುಹೂರ್ತದ ಮ್ಯಾಲ ಅಕ್ಷತ ಹಾಕಲಿಕ್ಕೆ ಹಾಕುವುದು ಅಂತ ಅಂದಿದ್ರು ಅದು ಮೃತ್ಯು. ಯಾವ ಮುಹೂರ್ತದ ಮಹಾರಾಜರು ಹಾಕ್ಸಿದ್ರು ಅದು ದಿವ್ಯ ಮುಹೂರ್ತ. ಆ ಜ್ಯೋತಿಷಿ ಸಾಷ್ಟಾಂಗ ನಮಸ್ಕಾರ ತಪ್ಪ ತಿಳ್ಕೋದು. ಮಹಾರಾಜರು ಸ್ವತಃ ತಮ್ಮ ಬತ್ತಾಶ ಕುದಿ ತಯಾರು ಮಾಡಿ ಅವರಿಬ್ಬರು ಆ ವಧುವರನ್ನ ಮ್ಯಾಲ ಕೂಡಿಸಿ ತಾಮ ಲಗಾಮ್ ಹಿಡ್ಕೊಂಡು ತುಂಬಾ ಏನ್ ಪ್ರೇಮರಿ ಅವರು. ಆಮೇಲೆ ಬಡ ಏನ್ ಮಾಡಿದ್ರು ಅಂತಂದ್ರೆ 11 ಗಂಟೆ ಆಗ್ತಾರೆ. ಯಾರು ಭಾऊसाहेबರಿಂದ ಎಲ್ಲಾರು ಭಾऊसाहेबರು ಅವರು ಮಕ್ಕಳು ಹೆಣ್ಮಕ್ಳು ತಾತ್ಯ ಸಾಹೇಬರು ಹೆಂಡತಿ ಎಲ್ಲ ಕುಟುಂಬದವರು ಮಹಾರಾಜರು ಕೋಲಿಯಾಗರು ಸಣ್ಣ ಕೋಲಿ. आवाज महाराजांना म्हणते, भाऊसाहेब आता यापुढे इन मुंद या मुलांची प्रपंचाची काही काळजी करू नका. ಈ ಮಕ್ಕಳದು ಮತ್ತು ಪ್ರಪಂಚದ್ದು ಏನೂ ಚಿಂತೆ ಮಾಡಬೇಡ, त्याची जबाबदारी मला आहे. आम्हाला दर्शनानंतर केलं, भाऊसाहेब तुम्हाला काळजी नाही का वाटली? ನಿಮ್ಮ काळजी ಅನಿಸಲಿಲ್ಲ. ಯಾರಿನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಚ್ಚಿದಾನಂದ ಸದ್ಗುರುವಂತಿ ಓಂ ಅಂತ ಮಹಾರಾಜ ತಮ್ಮ ಬಾಯಿಗೆ ಹೇಳ್ತಾರೆ. ಏನು ಅಂದ್ರೆ ಈ ಮಕ್ಕಳ ಕಾಳಜಿ ಮಾಡಬೇಡ್ರಿ, ಪ್ರಪಂಚದ ಕಾಳಜಿ ಮಾಡಬೇಡ್ರಿ ಅಂದ್ರೆ ನಾ ಯಾಕೆ ಕಾಳಜಿ ಮಾಡ್ಲಿಕ್ಕೂ ಬಾ ಶಿಷ್ಯ ಸಾವಾಸ ನಾವು ಪ್ರಪಂಚ ಮಾಡ್ತೀವಿ. ಭಾऊसाहेब ಇನ್ನೊಂದು ಚುಟ್ಟು ಹೇಳತ್, 9 ಜನ ಮಕ್ಕಳು ಕಟ್ಟಿಕೊಂಡು ಬೃಂದಾವನಿಯಲ್ಲಿ ಅಂತ ಒಂದು ಹಳ್ಳಿ ಒಳಗೆ ಒಂದು ಕೋಡಿ ಒಳಗೆ ಒಂದು ಟ್ರಂಕು, ಒಂದು ಸ್ಟೋವ್, ಒಂದು ಹಾಸಿಗೆ ಸುಳಿ ಇಟ್ಕೊಂಡು ಇರೋದಂದ್ರೆ ಮನ್ಯಾಗ 4 ಮಂದಿ ಇರ್ತೀವಿ. ಜೀವನಂತ ಮನೆ ಇರ್ತದೆ. ಮ್ಯಾಲ ಒಂದು 4-5 ಕೋಡಿ, ಕೆಳಗೊಂದು 5 ಕೋಡಿ, ಅದ್ರ ಮ್ಯಾಲ ಒಂದು ಕೋಡಿ. ಕಸ ಹುಡುಗರು ಬಂದು ಕಸ ಹುಡುಗಿ ಹೋಗ್ಬಿಡ್ತಾರೆ. ಇವು ಮಿಕ್ಕಿ 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 ನ್ಯಾಲಕ್ಕಾಗ ಅಡ್ಡಾಡ್ಕೊತಾರೆ. ನಿಜವಾಗಿಯೂ ಬಹಳ ಸಂತೋಷ. ಮತ್ತೆ ಇನ್ನೇನು ಮಾತಾಡುವುದು, ಇಲ್ಲಿ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂಥ ಒಂದು ಲೀಲೆಯನ್ನು ನಾವು ವರ್ಣನೆ ಮಾಡುತ್ತದೆ, ಶ್ರವಣ ಮಾಡುತ್ತದೆ ಬೇರೆ. ಮತ್ತೇನು ವೇದಾಂತ ಬ್ರಹ್ಮ ವಿದ್ಯಾ ಇತ್ಯಾದಿಗಳನ್ನು ಚರ್ಚೆ ಮಾಡ್ತಾರೆ. ಯಾರು ಅದನ್ನೆಲ್ಲ ಬಿಟ್ಟು ತಮ್ಮ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದಾರೋ ಅಂಥ ದಿವ್ಯ ಸತ್ಪುರುಷರ ಸಾನ್ನಿಧ್ಯದಲ್ಲಿ, ಆ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಬೇರೆ ಏನು ಮಾತಾಡ್ತೀವಿ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಷ್ಟ ಮಾನ್ಲಿತ್ಯಂ ದುಷ್ಯಂತಿ ರಮಂತಿಕ. ಬೋಗಿಯರು ಏನ್ ಮಾಡ್ತಿದ್ರು ಅಂದ್ರೆ ಮಚ್ಚಿತ್ತ, ಅವ್ರು ತಮ್ಮ ಚಿತ್ತವನ್ನು ನನಗೆ ಕೊಟ್ಬಿಟ್ರು. ಮದ್ಗತ ಪ್ರಾಣ, ಅವ್ರ ಪ್ರಾಣವನ್ನು ನನ್ನ ಕಡೆಗೆ ಕೊಟ್ಬಿಟ್ರು. ಬೋಧಯಂತ ಒಬ್ರಿಗೊಬ್ರು ನನ್ನ ಬಗ್ಗೆನೇ ಮಾತು. ಕಥೆಯಂತಷ್ಟ ಮಾನ್ನಿತ್ಯಂ, ಅದನ್ನ ಹೇಳ್ತಿದ್ರು, ಅದನ್ನ ಕೇಳ್ತಿದ್ರು. ತುಷ್ಯಂತಿದ್ರು, ಸಂತೋಷ ಪಡ್ತಿದ್ರು, ಕುಣಿದಾಡ್ತಿದ್ರು. ಭಾऊसाहेब ಹಿಂಗ ಒಂದು 15 ನಿಮಿಷ ಆದ ಕೂಡಲೇ ಅವ್ರಿಗೆ ತಡ್ಕೊಳಿಕ್ ಆಗ್ತಿತ್ತು. ರಾಮದೇವ್ ಬಿಡಕ್ಕೆ ಹೋಗು
ಸುಮ್ಮನೆ ಅವ್ರ ಕಡೆ ನಿಂತು ಬಾದು ನಿಂತು ನೋಡಿ ಬರ್ರಿ. ಮಹಾರಾಜರು ಏನ್ ಮಾಡ್ಲಿಕ್ಕಂತಾರ ನೋಡ್ಬಾರ್ದು. ಏನಾದ್ರೂ ಒಂದು ನಿಮಿತ್ತ ಮಾಡಿಕೊಂಡು ಅವರು ಮುಟ್ಟಿ ಬರೋದು. ಇದಕ್ಕೆ ಪ್ರೇಮ ಅಂತ ಸುಖ. ನಾನು ಸದ್ಗುರುವಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತೇನೆ. ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದ ಪ್ರೇಮ ಅದು ಸದ್ಗುಣವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ಒಂದು ಜೀವನದಲ್ಲಿ ನಮಗೆ ಒಂದು ಪ್ರಕಾರದ ಏನು ಒಂದು ಅಮೃತಪ್ರಾಯವಾಗಿರ್ತಕ್ಕಂಥ ಒಂದು ಕ್ಷಣಗಳು ನಾವು ಪ್ರಾಪ್ತ ಆಗಿವೆ. ಈ ನವರಾತ್ರಿ ರಾಮನವಮಿಯ ಒಂದು ದಿವ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಸುಮ್ಮನೆ ಏನು ಮಾಡಬೇಡ್ರಿ, ಸುಮ್ಮನೆ ಅಡ್ಡಾಡಿಕೊಂಡಿರ್ತಾರೆ. ಅವ್ರು ಅಡ್ಡಾಡಿರೋನೆಲ್ಲ ಅವ್ರು ಕೂತಿರೋ ಕಷ್ಟ ಅವ್ರು ಹೇಳಿದ್ರು, ಇದು ಬ್ರಹ್ಮಾಂಡ ಕೂತಿರೋ ಕಟ್ಟಿಲ್ಲ. ನನಗೆ ಅದು ಇದು ಕಲ್ಪನಾ ಇದ್ದಿಲ್ಲ. ಅವ್ರು ಇದರ ಕಲ್ಪನೆ ಕೂತು ಊರಾಗಿ ಹುಡುಗರಿಗೆಲ್ಲ ಕೊಬ್ಬರಿ ಒಟ್ಟು ಹಾಕೊಡ್ತಿದ್ರು. ಆಗದ ಪಂಚಮಿ ಒಳಗೆ ಇದು ಮಾಡ್ತಿಲ್ಲ, ಕೊಬ್ಬರಿ ಒಟ್ಟು ಬೋಲ್ ಬಗಲಿ ಅದು ಸಲುವಾಗಿ ಚೀಲ್ ಕೊಬ್ಬರಿ ಬಟ್ಲ ತರಿಸಿ ಊರಾಗಿ ಹುಡುಗರಿಗೆ ತಾಮ ದಾರ ಪೋಡಿಸಿ ಒಂದು ಕೂಡಲೇ ಗರಿನ ಸೈಟ್ ಮಾಡಲಿಕ್ಕೆ ಅದ್ರ ಮೇಲೆ ಯಾವಾಗಲೂ ಯಾರೂ ಕೂಡಬಾರ್ದು ಅಂತ ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆ ಒಂದು 15 ನಿಮಿಷ ಗ್ರಿಲ್ ಮಾಡಬೇಕು. ನಾವು ಅದನ್ನು ಕಾಯಬೇಕು. ಅವರ ಒಂದು ದಿವ್ಯ ಭಾವವನ್ನು ಅಥವಾ ಅವರ ಒಂದು ದಿವ್ಯ ವ್ಯಕ್ತಿತ್ವದ ಪ್ರತಿಯೊಂದು ಅಂಶವನ್ನು ನಾವು ಕಾಯಬೇಕು. ನಾನು ಉದಾಹರಣೆ ಹೇಳಿದ್ದ, ಗುರುದೇವ್ ರಾಮದೇವರು ಒಂದು ಉಮದಿಗೆ ಹೋಗಿದ್ದ. ಬಹುಶಃ ಉಮದಿಕರ್ ಅವರ ಗುರುಗಳು. ಬಹುಶಃ ಉಮದಿಕರ್ ಬರೀ 7ನೇ ಕ್ಲಾಸ್ ಆಗಿ ಸ್ಟಾಂಪ್ ಪೆಂಡರ್ ಇತ್ತು. ಗುರುದೇವ್ ರಾಮದೇವರು ಇಂಟರ್ನ್ಯಾಷನಲ್ ಫಿಗರ್. ಅರ್ಥಾತ್ ಅಲಹಾಬಾದ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದವರು ನೌಕರಿ ಬಿಟ್ಟು ಬಂದು ನಿಂಬಾಳದಲ್ಲಿ ಒಂದು 2 ಕೋಲಿ ಕಟ್ಟಿಕೊಂಡು ನಾಮಸ್ಮರಣೆ ಮಾಡಿಕೊಂಡು ಬಹುಸಾಹೇಬರವ್ರ ಗುರುಗಳು. ಅವರು ಉಮದಿಗೆ ಹೋದಾಗ ಅಲ್ಲಿ ಜನರು ಈಗ ಬಹುಸಾಹೇಬರು ಕೂತಿದ್ರು, ಇಲ್ಲಿ ಮಲ್ಕೋತಿದ್ರು, ಮಾತಾಡ್ತಿದ್ರು. ಬಹಳ ಅಗ್ನಿ ಎಷ್ಟರೇ ಅವ್ರು ಕಠೋರ ಸಾಧಕರಿದ್ರು ಅಂದ್ರೆ ಹೊರ ಕಟ್ಟಿ ಮೇಲೆ ಕೂತು ಜನರು ಬಂದ ಜನರ ಜೊತೆ ಸಂಜೆನ ಮಾತಾಡ್ಕೊತಿದ್ರು. ಅವಾಗ ಅದೊಂದು ಬಡಿಗೆ ಹೂದಿರ್ತಿದ್ರು. ಯಾಕಂದ್ರೆ ಆ ಬಡಿಗೆ ನೆರಳು ಎಲ್ಲಿ ಹೋದ್ರೆ ನನ್ನ ಧ್ಯಾನ ಸಮಯ ಆಗ್ತಾ ಅನ್ನೋದನ್ನು ನೋಡ್ಲಿ ಇಟ್ಕೊಂಡು ಕೂತಿರ್ತಿದ್ದಿಲ್ಲ ಅವರು. ಆ ಬಡಿಗೆ ನೆರಳು ಅಲ್ಲಿ ಹೋದ ಕೂಡಲೇ ಎದ್ದ ಬಿಟ್ಟು ಕಟ್ತಾರೆ, ಇಲ್ಲ ಅವ್ರ ಧ್ಯಾನ ಸಮಯ. ಅಷ್ಟೊಂದು ಸಾಧನೆಯಲ್ಲಿ ನಿಷ್ಠೆ ಅವರು. ಗುರುದೇವ್ ರಾಮದೇವ್ ಅವರು ಅವ್ರಿಗೆ ಇವರಿಗೆ ನಾವು ಏನ್ ಅನ್ಬೇಕು ಅಂದ್ರೆ ಆತ್ಮಾನ ಅನ್ಬೇಕು ಅಂತ. ಆತ್ಮ ಸ್ವರೂಪರೇ ಅವರು. ಎಲ್ಲಾದ್ರೂ ಪ್ರವಾಸಕ್ಕೆ ಬಂತು ಚಕಡಿ ಒಳಗೆ ಅದು ತಮ್ಮ ತಾಯಿ ಮಾಡ್ಕೊಂಡು ಪಟ್ಟಣ ಇಳಿದ್ರೆ ಅಲ್ಲಿ ಯಾವ್ದಾದ್ರು ಹೊಲ ಅಲ್ಲಿ ಇಲ್ಲೇ ಹೋಗಿ ಒಂದು 2 ತಾಸು ಧ್ಯಾನ ಮಾಡಿ ಫಸ್ಟ್ ಮುಂದೆ ಹೋಗುತ್ತೆ. ನಮ್ದು ಎಲಿವೇಶನ್ ಮುಖ್ಯ. ಯಾಕೆ ಕಿಮ್ಮತ್ ಕೊಡ್ಬೇಕು ನಾನು. ಅವ್ರು ಅಲ್ಲಿ ಹೋದಾಗ ಎಲ್ಲ ತೋರಿಸಿಬಿಟ್ಟು ಬಹುಸಂಖ್ಯೆಯಿಂದ ಉಶಂಕ ಮಾಡ್ತಿದ್ರು. ಅಂದ್ಕೊಂಡು ನಾ ಗುರುದೇವ್ ರಾಮದೇವರ ತಂತ್ರ ಹಚ್ಚಿ ಅಲ್ಲಿ ಆರತಿ ಮಾಡಿ ಆ ಗುರುದೇವ್ ರಾಮದೇವರು ತಮ್ಮ ಕೊನೆಯ ಘಳಿಗೆಗಳನ್ನು ಹೆಂಗ್ ಕಳೆದ್ರು ಅಂದ್ರೆ ಮುಂಚೆ ಹೇಳಿದ್ರು, ನಾಳೆ 5 ದಿವಸಗಳಿಂದ ಅವ್ರು ಒಟ್ಟ ಒಂದು ಕಣ ಏನು ಅನ್ನ ಉಳಿದ್ರು 7 ದಿವಸದಿಂದ. ಯಾಕಂದ್ರೆ ಅವ್ರೇನಂದ್ರು ನಾನು ನನ್ನ ದೇಹವನ್ನು ಸ್ವಚ್ಛ ಮಾಡಿಕೊಂಡು ಸ್ವಚ್ಛ ಮಾಡಿ ಚೀನಿ ರೇ ಚೀನಿ चदरिया दास कबीरा ऐसे ओढ़ी जो की त्यों रख दीनी चदरिया मूर्ख लोग बैला कर दीनी. ನಾವೆಲ್ಲರೂ ಈ ಚಾದರಿ ಭಗವಂತ ಕೊಟ್ಟದಲ್ಲಿ ಅನುಸರಿಸಿಬಿಟ್ಟು ದಾಸ ಕಬೀರ ಐಸಿ ಓಡಿ ಜೋಗಿ ತ್ಯೋ ರಖ
ಹೆಂಗ ಅಂದ್ರೆ 7 ದಿವಸ ಉಪವಾಸ ಮಾಡಿ ಹೊಟ್ಟೆಯಾಗಿ ಏನೇನು ಮಾಲಿನ್ಯ ಉಳಿದಿಲ್ದಂಗೆ ಮಾಡಿಕೊಂಡು ಕೊನೆ ದಿವಸ ಮುಂಜಾನೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ಧ್ಯಾನಕ್ಕೊಂದು ಜಾಗ ಇತ್ತು. ಅವ್ರು ಹೇಳಿದ್ರು ನನ್ನಲ್ಲಿ ಕರ್ಕೊಂಡು ಹೋಗಿ TB ಪೇಷಂಟ್ ಬಹಳ ಗೆದ್ದ ಚಪಾತಿ दिवस दर्शन केळू रामभाऊ एवढ्या जेवणावर कसे तर इष्ट ऊटा ಮಾಡಿ ಹೆಂಗಿರ್ತೀರಿ ರಾಮಭಾವು ಐ ಡ್ರಿಂಕ್ ನೆಕ್ಟಾರ್ ನಾಮಾಮೃತ ಕುಡಿತಿರ್ತೀನಿ ಎಲ್ಲ ಸುಮ್ಮನೆ ಸ್ತುತಂ ಹರತಿ ಪಾಪ ಕೇಳಿದ್ರೆ ನಮ್ಮ ಪಾಪಗಳು ಹರಣ ಆಗ್ತಾವ ಅಂತ ಕೇಳು ಯಾರು ಇಷ್ಟು ಮಾಡಿ ಕೂಗಾಡಿ ಸುಮ್ಮನೆ ಮಹಾರಾಜರು ಇಷ್ಟು ಮಾಡಿದ್ರು ಯಾರು ಹೇಳಿ ಅವತ್ತು ಮುಂಜಾನೆ ಅವ್ರನ್ನ ಕಾರ್ನ ಕರ್ಕೊಂಡು ಧ್ಯಾನದ ಜಾಗ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರು ಒಂದು ತಾಸು ಶಾಂತ ಕುತ್ಕೊಂಡು ಧ್ಯಾನ ಮಾಡಿದ್ರು. ಧ್ಯಾನ ಮಾಡ್ಬೇಕು ಮತ್ತೆ ಕರ್ಕೊಂಡ್ಬಂದ್ರು, ಮಲಗಿಸಿದ್ರು. ಎಲ್ಲರೂ ವಿಠಲ ವಿಠಲ ಅಂದ್ರೆ ಅಲ್ಲಿದ್ದವ್ರು ಎಲ್ಲರೂ ವಿಠಲ 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 ಕುಂತ್ಕರ್ತಾಗಿ ಆರತಿ ಮಾಡಿದ್ರು. ಆರತಿ ಮಾಡಿದ್ರು ಎಲ್ಲರೂ ವಿಠಲ ವಿಠಲ ಅಂದ್ರೆ ವಿಠಲ 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 ಅನ್ನೋದನ್ನು ದೇವರು ಶರಣರನ್ನು ಮರಣದನ್ನು ನೋಡು. ಇದನ್ನ ಯಾಕೆ ಹೇಳಿಕತ್ತೀನಿ, ಸದ್ಗುರು ನಮಗೂ ಅನುಗ್ರಹ ಮಾಡಿ ನಮ್ಮ ಜೀವನವು ಸಾರ್ಥಕ ಆಗುವಂತೆ ಮಾಡಲಿ ಎನ್ನುವ ಕಳಕಳಿಯಿಂದ ನಾವು ಇನ್ನೂ 4 ದಿವಸದ ನವಮಿ ದಶಮಿ ತನಕ ನಾನು ಅಗ್ನಿ ಕಳಕಳಿಯಿಂದ ಮತ್ತು ಅಗದಿ ಒಂದು ದೈನ್ಯ ಪಡೆದು ಹೇಳ್ತೀನಿ. ನೀವು ಶಕ್ಯ ಆದಷ್ಟು ಮಟ್ಟಿಗೆ ಇಲ್ಲಿ ಬಂದು ಬ್ರಹ್ಮಾನಂದ ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು 5 ನಿಮಿಷ 10 ನಿಮಿಷ ಶಾಂತವಾಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡ್ತೀವಿ. ಇವೆಲ್ಲ ಹೆಂಗಂದ್ರೆ ಭೂಲೋಕಿ ವೈಕುಂಠ ಪಾಹಿಲೆ ಕ್ಷೇತ್ರ ಗೋಂದಾವಲಿ ಅನ್ನೋ ಬೆಳಧಡಿ ಅಂದ್ರೆ ಧನ್ಯ ಬೆಳಧಡಿ ಗ್ರಾಮ. ಈ ಬೆಳಧಡಿ ಅಂದ್ರೆ ಸಾಮಾನ್ಯ ಅಲ್ರಿ, ಇದು ಕರ್ನಾಟಕದ ಅಯೋಧ್ಯ ಇದ್ದಂಗೆ. ಅಲ್ಲಿ ಉತ್ತರ ಭಾರತದ ಅಯೋಧ್ಯ ಇದ್ರೆ ಸಾಕ್ಷಾತ್ ಮಹಾರಾಜರು ಅಯೋಧ್ಯದಿಂದ ಪರಮಾತ್ಮನನ್ನು ಸೂಕ್ಷ್ಮವಾಗಿ ತಗೊಂಡು ಬಂದಿರೋ ಸ್ಥಾಪನೆ ಮಾಡಿ ಇದನ್ನು ಕರ್ನಾಟಕದ ಅಯೋಧ್ಯ ಅಂತ ಮಾಡಿರ್ತಾರೆ. ನಮ್ಮದ ಖರೆಯಂದು ನಾವು ಅಜ್ಞಾನ ನಮಗೆ ಲಕ್ಷ್ಯ ಕೊಡ್ಲಿಕ್ಕಾಗೋದು. ನಾವು ಕಳಕಳಿಯಿಂದ ಹೇಳೋದ್ರಿಂದ ಇನ್ನು ಮ್ಯಾಲ ನಾವು ಬರ್ಕೋತ ಇರೋಣ. ಇದು ನಾವು ಅಯೋಧ್ಯೆಯಂತೆ ವಿರಾಜಮಾನ ಮುಂದೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿ ಇದು ಇನ್ನೂ ಬಹಳಷ್ಟು ಭವ್ಯವಾಗಿ ವಿಶಾಲವಾಗಿ ಮತ್ತು ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇಲ್ಲಿ ಏನಾದರೂ ಪ್ರಸಾದ ಆಗಬೇಕು. ಅದಕ್ಕಾಗಿ ನಾವು ಮನಸ್ಸಿನ ಅನ್ಕೊಂಡಿರಿ ಏನು ಅಂತಂದ್ರೆ ಇಲ್ಲಿ ಅನ್ನದಾನ ನಡೀಬೇಕು. ಅದಕ್ಕಾಗಿ ನಾನು ನಾಳೆ ರಾಮನವಮಿ ದಿವಸ ಅದು ಅಡಿಗೆ ಮನೆ ಭೂಮಿ ಪೂಜೆ ಮಾಡಿ ಏನು ಚಹಾ ಮಾಡಿ ಕಟ್ಟಿ ಅಡಿಗೆ ಮನೆ ಕಟ್ಟಿಸೇಬೇಕು. ಅಡಿಗೆ ಮನೆ ಕಟ್ಟಿಸಿ ಬಂದವ್ರಿಗೆ ಕನಿಷ್ಠ ಪಕ್ಷಿ ಸದ್ಯ ಏನಾದರೂ ಒಂದು ಸ್ವಲ್ಪ ತಿನ್ಲಿಕ್ಕೆ ಆದ ಅತಿಥ ಅನ್ನದೇ ಆಗಬೇಕು. ಇಲ್ಲಿ ಬಂದು ಅವನು ಹಂಗ ಹೋಗಬಾರ್ದು, ಕನಿಷ್ಠ ಏನಾದ್ರು ಚುರುಮರಿಯಲ್ಲಿ ತಿಂದು ಹೋಗ್ತೀವಿ, ಏನಾದ್ರು ಹಿಂಗ ಮುಂದೆ ಬದಲಾದ ನಾವು ಇಲ್ಲೂ ಬಂದಿರ್ತಕ್ಕಂಥ ವೆಂಕಟಾಪುರದ ಇಲ್ಲೂ ಸಹಿತ ಬಂದಿರ್ತಕ್ಕಂಥ ಏನಾದರೂ ಒಂದು ಸ್ವಲ್ಪ ಭಗವಂತನ ಪ್ರಸಾದ ರೂಪದಲ್ಲಿ ಊಟ ಹೀಗೆ ನಾವು ಆಗಬೇಕು. ಆ ದಿಶೆಯಲ್ಲಿ ನಾವು ನೀವು ಎಲ್ಲರೂ ಒಂದು ಆಲೋಚನೆ ಮಾಡಿ ವಿಚಾರ ಮಾಡಿ ಒಂದು ಸಂಘಟನಾತ್ಮಕವಾಗಿ ಹೇಳುವಂತ ಮಾಡೋಣ ಎಲ್ಲ ದೃಷ್ಟಿಯಿಂದ. ಇದು ಒಂದು ಭವಿಷ್ಯದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸದ್ಗುರುಳ ಸ್ಥಾನ ಭಗವಂತನ ಸ್ಥಾನ ಆಗಬೇಕು ಅನ್ನುವಂಥ ನಮ್ಮ ಕಳಕಳಿಯ ನಾವಂತೂ ಈಗ ಅದನ್ನು ಶುರು ಮಾಡೇಬೇಕು. ಮತ್ತು ಅದನ್ನೇ ನಮಗೆ ಸಮಾಧಾನ ಆಗುವಷ್ಟು ಮಟ್ಟಿಗೆ ಸ್ವಂತ ಸುಖ ಇನ್ನು ಯಾರೋ ಕೇಳಿದ್ರು ಇದೆಲ್ಲ ಯಾಕೆ ಮಾಡಿ ಸ್ವಂತ ಸುಖ ನಾವೇ ಸಮಾಧಾನ ಆಗ್ತದೆ. ಅದಕ್ಕಾಗಿ ನಮ್ಮ ಸದ್ಗುರು ಅನುಗ್ರಹ ಆದ ಸಮಾಧಾನ ಆದ್ದರಿಂದ ಇರುವಾಗ ಕಿಂಚಿತ್ತೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಅನ್ಯಥಾ ಭಾವದಿಂದ ಇದು ಭವ್ಯ ಆಗಬೇಕು, ಸುಂದರ ಆಗಬೇಕು. ಬರ್ತಕ್ಕಂಥವ್ರಿಗೆ ಏನೋ ಒಂದು ಸಮಾಧಾನ ಆಧ್ಯಾತ್ಮಿಕ ಸಮಾಧಾನ ಕೊಡುವಂಥ ಸ್ಥಾನ ಆಗಬೇಕು. ಈ ದಿಶೆಯಲ್ಲಿ ಇಲ್ಲಿ ಎಲ್ಲ ಇನಾಮದಾರರು ಪರಿವಾರದವರು ಅತ್ಯಂತ ಸಹಕಾರದ ಕಳಕಳಿಯದ ಅವ್ರಿಗೂ ಪ್ರೇಮದ ನಾವು ಅವರು ನೀವು ಎಲ್ಲರೂ ಕೂತ್ಕೊಂಡು ಇದನ್ನು ಮಾಡಿ ನಾವು ನಮ್ಮ ಜನ್ಮ ಸಾರ್ಥಕ ಆಗುವಂತೆ ನಾವು ಭಗವತ್ ಕೈಂಕರ್ಯದಲ್ಲಿ ನಮ್ಮ ಆಯುಷ್ಯವನ್ನು ತೊಡಗಿಸಿ
ನಾವು ನಮ್ಮ ಜನ್ಮವನ್ನು ಸಾರಿ ಗುಡಿ ಕಟ್ಟು ಮುಂದೆ ದೇಶಪಾಂಡರು ನಾವು ಬಂದು ಮೊಟ್ಟ ಮೊದಲಿಗೆ ನ್ಯಾಯಾಲಯ ಒಂದು ಶಿಖರದ ಜೊತೆ ಇತ್ತು. ಅದನ್ನು ಅವರು ಮ್ಯಾಲ ಹತ್ತಿದ್ರು, ನಾವು ಮ್ಯಾಲ ಹತ್ತಿದ್ವಿ. ಅವರು ಆಮೇಲೆ ಮ್ಯಾಲ ಬರ್ತಿದ್ರು. ಇಲ್ಲಿ ಅವಾಗ ಗುಡಾಗಿ ಹುಡುಗರು ಬಹಳಷ್ಟು ಬರ್ತಿದ್ರು. 7 ಗಂಟೆ 7:30 ತನ್ನ ಕೆಲಸ ಮುಗಿಸ್ಕೊಂಡು ಬಂದವರು ನಾವು 25-30 ಹುಡುಗರು ಬರ್ತಿದ್ರು. ಅವ್ರೆಲ್ಲರೂ ಚುನ್ಮರಿ ಅದು ಇದು ಮಾಡಿ ಹಾಕಿ ರಾತ್ರಿ 12 ಗಂಟೆ ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಅನ್ನ ಸಾರು ಊಟಕ್ಕೆ ಕಳಿಸ್ಕೊಡ್ತಿದ್ವಿ. ಈ ರೀತಿಯ ಎಲ್ಲರೂ ಕೂಡಿಂಥ ಒಂದು ಸುಂದರವಾಗಿರೋ ಭವ್ಯವಾಗಿರೋ ಮಂದಿರ ಆಗಿರೋ ಇದನ್ನು ಇನ್ನೂ ಎಷ್ಟು ಚಂದ ಮಾಡಬೇಕು ಅಂತ ನಮ್ಗೆ ಅನಿಸ್ತದೆ ಅಂದ್ರೆ ಇದು ಬಹಳಷ್ಟು ಚಂದ ಆಗಬೇಕು, ಭವ್ಯ ದಿವ್ಯ ಆಗಬೇಕು ಅನ್ನೋ ಕಳಕಳಿ ಅದ. ಆ ವಿಷಯದಿಂದ ಎಲ್ಲರೂ ನಮ್ಮ ಬಗ್ಗೆ ಈ ಕಾರ್ಯದ ಬಗ್ಗೆ ಸದ್ಭಾವನೆ, ಸಹಕಾರ, ಸೇವೆ ಎಲ್ಲ ತಿಳ್ಕೊಂಡು ಭಾವಿಸಿ ನಾವು ಸದ್ಗುರುಗಳಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ.